ಬಿಚ್ಚಳದ ಕೊಲೆ. ಅಷ್ಟೇ ಅಲ್ಲ, ಕೊಲೆಯ ಆಪಾದನೆಯನ್ನು ಶರಣರ ಮೇಲೆ ಹೊರಿಸಿದ್ದಾರೆ. ಏನು ಇದು ಘೋರ ಅನ್ಯಾಯ. ಇದನ್ನು ಬೆಳಗಿಸಲೇಬೇಕು. ಯುವರಾಜ ಸ್ವಾಮಿ ದೇವರನ್ನು ಎತ್ತಿ ಕಟ್ಟಿದ್ದಾರೆ ತಾಯಿ. ಸೈನಿಕರು ಶರಣರ ಮೇಲೆ ಎತ್ತಿದ್ದಾರೆ. ನಾವು ಇಲ್ಲಿಂದ ಬೇಗ ಹೊರಡುವುದೇ ಕ್ಷೇಮ. ಸರಿ, ಹಾಗಾದರೆ ನಡೆಯಿರಿ. ಶರಣರ ಆತ್ಮದಂತಿರುವ ವಚನ ಸಾಹಿತ್ಯವು ನಾಶವಾಗಿತ್ತು. ಅದಕ್ಕೆ ನಾವು ಅವಕಾಶ ಕೊಡಬಾರದು. ತಾಯಿ, ನಮಗೇನಾದರೂ ಆಗಲಿ, ಆದರೆ ವಚನದ ಕಟ್ಟುಗಳನ್ನು ರಕ್ಷಿಸುವುದು ಹೇಗೆ? ಅವರೇನೇ ಮಾಡಲಿ, ಅದಕ್ಕೊಂದು ಪ್ರತಿತಂತ್ರವನ್ನು ಹೂಡಲೇಬೇಕಿದೆ. ಸಂದರ್ಭ ಬಂದರೆ ಕತ್ತಿಯನ್ನು ಸಹ ಹಿಡಿಯಲು ನಾವು ಸಿದ್ಧರಾಗಿರಬೇಕು. ಈ ವಿಚಾರವನ್ನು ಕೂಡಲೇ ಎಲ್ಲ ಶರಣರಿಗೆ ತಿಳಿಸಿರಿ. ತಾಯಿ, ಈ ಕೆಲಸವನ್ನು ನಾನು ಮಾಡುತ್ತೇನೆ. ತಾವು ಆದಷ್ಟು ಬೇಗ ಇಲ್ಲಿಂದ ಬನ್ನಿ. ಈಗಲೇ ನಾವು ನಾಲ್ಕಾರು ಗುಂಪುಗಳಾಗಿ ವಚನದ ಕಟ್ಟುಗಳನ್ನು ಬೇರೆ ಬೇರೆ ಕಡೆಗೆ ಸಾಗಿಸೋಣ. ಹೌದು ಹೌದು. ಹೌದು, ದಾರಿಯಲ್ಲಿ ಸಿಕ್ಕುವ ನಂಬಿಕಸ್ಥರ ಮನೆ, ಮಠ, ದೇವಾಲಯಗಳಲ್ಲಿ ವಚನದ ಕಟ್ಟುಗಳನ್ನು ಕೊಟ್ಟು ಮುಂದೆ ಸಾಗೋಣ. ತಾಯಿ, ಹೊನ್ನಲಿಗೆಗೆ ಹೋಗುವ ಒಳದಾರಿ ನನಗೆ ಗೊತ್ತು. ಮೊದಲು ಹೊನ್ನಲಿಗೆಗೆ ಹೋಗೋಣ. ಕೆಲವರು ನಾಂದೇಡದ ಕಡೆಗೆ, ಮತ್ತೆ ಕೆಲವರು ಸೋಲಾಪುರದ ಕಡೆಗೆ, ಹೀಗೆ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಗುಂಪುಗಳಾಗಿ ಹೋಗೋಣ ತಾಯಿ. ಈ ಯಾತ್ರೆ ಶರಣ ಧರ್ಮದ ಮಹಾಯಾತ್ರೆಯಾಗಲಿ. ಶಿವಧೋ ಶಿವಧೋ. ನಾವು ಸವೆಸುವ ಹಾದಿ ಹೂವಿನಂತದ್ದಲ್ಲ. ಈಗ ನಮ್ಮರಿವೇ ನಮಗೆ ಗುರುವಾಗಬೇಕಿದೆ. ಶಿವಧೋ ಶಿವಧೋ. ಶಿವಧೋ, ವಚನಗಳ ರಕ್ಷಣೆ. ಶಿವಧೋ ಶಿವಧೋ. ಶಿವಧೋ. ಯಾರು 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 ಯಾರಿಲ್ಲ ನಾವು. ಏನಿದು ಗಂಟು? ಚಿನ್ನದ ದುಡ್ಡು ಕಾಸಿನದು? ಇವು ನಮ್ಮ ಪಾಲಿಗೆ ಚಿನ್ನವೇ. ಇದರಲ್ಲಿ ದುಡ್ಡು ಕಾಸಿಗಿಂತ ಮಿಗಿಲಾದ ವಚನ ಮುತ್ತುಗಳಿವೆ. ಅದೇ ಈ ರಾತ್ರಿ ಎಲ್ಲಿ ಹೋಗ್ತೀರಿ? ಬಿಜ್ಜಳ ಪ್ರಭುಗಳ ಕೊಲೆಯಾಗಿದೆ. ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗಿದ್ದಾರೆ. ವಚನಗಳ ಕಟ್ಟನ್ನು ರಕ್ಷಿಸಲೆಂದು ನಿಮ್ಮೂರಿಗೆ ಬಂದಿದ್ದೇವೆ. ಅದೇ ನಿಮ್ ಕತಿ, ಸ್ವಲ್ಪ ಬಿಡಿಸಿ ಹೇಳಪ್ಪ. ಓಹೋ,
ತಾರತಮ್ಯ ಹೋಗಲಾಡಿಸೋ ಪುಣ್ಯಾತ್ಮ ಈ ಭೂಮಿಲಿ ಯಾವಾಗ ಅವತರಿಸ್ತಾನೋ ಏನೋ. ಅಕ್ಕ ನೀನೇಕೆ ಕೊರಗುವೆ? ಇವತ್ತೇ ನಾನು ಈ ಪ್ರಶ್ನೆಯನ್ನು ಅಪ್ಪನ ಬಳಿ ಕೇಳುತ್ತೇನೆ. ಯಾವ ಪ್ರಶ್ನೆಯನ್ನು ಬೇಡಪ್ಪ, ಅಪ್ಪ ನನ್ನನ್ನೇ ಬೈಕೋದು. ನೀನಿನ್ನು ನಡೆ. ಬಸವ ಬಾಕಲ್ಲ, ಅಕ್ಕ ನೀನು ಹೋಗು ಬಸವ. ಕುಳಿತುಕೋಕಲ್ಲ. ಅಪ್ಪ ನನ್ನ ಪ್ರಶ್ನೆ. ನಿನ್ನ ಪ್ರಶ್ನೆ ಏನಿದ್ರು ಆಮೇಲೆ ಕೇಳಬೇಕಂತೆ, ಮೊದಲು ಪುರೋಹಿತರ ಕೇಳಪ್ಪ. ಅಲ್ಲಪ್ಪ, ಈ ಉಪನಯನ ನನಗಿಂತ ಮೊದಲೇ ಹುಟ್ಟಿದ ಅಮ್ಮ ಅಕ್ಕನಿಗೇಕಿಲ್ಲ, ಅವರಿಗಿಲ್ಲದ ಉಪನಯನ ನನಗೇಕಪ್ಪ? ಹೆಣ್ಣು ಮಕ್ಕಳು ಶೂದ್ರರು, ಅವರಿಗೆ ಉಪನಯನ ಮಾಡಲು ಶಾಸ್ತ್ರ ಒಪ್ಪುವುದಿಲ್ಲ. ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ನೀವು ಶೂದ್ರರಲ್ಲವೇ? ಹೌದಯ್ಯ, ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಶಾಸ್ತ್ರ ಸಂಪ್ರದಾಯದಿಂದ ಆಚರಾಗುವರು. ಅದಕ್ಕೆ ನಿಮಗೆ ಈ ಉಪನಯನ ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರ ನೀಡಿ ಅವರ ಶುದ್ಧತ್ವವನ್ನು ಕಳೆಯಬಹುದಲ್ಲವೇ? ಬಸವಣ್ಣ, ನಿನಗಿನ್ನು ಲೋಕಜ್ಞಾನವೂ ಇಲ್ಲ, ಶಾಸ್ತ್ರ ಸಂಪ್ರದಾಯಗಳ ಅರಿವು ಇಲ್ಲ. ಸ್ತ್ರೀಯರಿಗೆ ಚಿತ್ರ ಸುಖ ಉಂಟಯ್ಯ. ಆದ್ದರಿಂದ ಅವರಿಗೆ ಉಪನಯನ ಮಾಡಲು ಶಾಸ್ತ್ರ ಒಪ್ಪುವುದಿಲ್ಲ. ಬಸವ ದೊಡ್ಡವ್ರದಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ಪುರೋಹಿತೆ, ನೀವು ನಿಮ್ಮ ಕಾರ್ಯ ಮುಂದುವರಿಸಿ. ಬಸವಣ್ಣ ಕೈತಪ್ಪ. ಬಸವಣ್ಣ, ಹೋಮಕುಂಡದ ಸುತ್ತ 3 ಸಾರಿ ಪ್ರದಕ್ಷಿಣೆ ಹಾಕು. ಅಮ್ಮ ಅಕ್ಕ ನಿನಗದ ಜನಿವಾರ ನನಗೂ ಬೇಡ. ಬಸವಣ್ಣ, ಈ ದೇವಿಯನ್ನು ಹುಡುಗಾಟಕ್ಕೆ ಶಾಸ್ತ್ರ ಸಂಪ್ರದಾಯಗಳಿಗೆ ಅಪಚಾರ ಎಸಗಿದವರಿಗೆ ಬಹಿಷ್ಕಾರ ಹಾಕಬೇಕಾಗುತ್ತದೆ. ನೀವೇ ನನಗೆ ಬಹಿಷ್ಕಾರ ಹಾಕುವುದು. ನಾನೇ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಬಹಿಷ್ಕಾರ ಹಾಕುವೆ. ತೀರ್ಥಕ್ಷೇತ್ರ ಪ್ರವಾಸ ಮಾಡಬೇಕು. ಎಲ್ಲಿಂದ ಹೊರಡುವುದು ಆಲೋಚನೆ ಮಾಡುವ. ಮೊದಲು ಕಾಶಿಗೆ ಹೋಗೋಣ. ಅಲ್ಲಿಂದ ರಾಮೇಶ್ವರಕ್ಕೆ ಹೋಗೋಣ. ಹೌದು, ತೀರ್ಥಕ್ಷೇತ್ರ ಪ್ರವಾಸ ಮಾಡಲು ಪಾದಯಾತ್ರೆ ಮಾಡುವುದು, ಎತ್ತಿನ ಬಂಡಿಯಲ್ಲಿ ಹೋಗುವುದು, ಮೊದಲು ಎಲ್ಲಿಗೆ ಹೋಗುವುದು ಎಂದು ಆಲೋಚನೆ ಮಾಡೋಣ. ಕಾಶಿ ಆಯಿತು, ರಾಮೇಶ್ವರನು ಆಯಿತು, ನಂತರ ಶ್ರೀಶೈಲಕ್ಕೆ ಹೋಗೋಣ. ನಾಗು ನಮ್ಮ ಬಸವಣ್ಣ ಇಲ್ಲಿಯ ಕೂಡಲ ಸಂಗಮಕ್ಕೆ ಬಂದದ್ದು ನನಗಂತೂ ತುಂಬಾ ಸಂತೋಷದ ಸಂಗತಿ. ಎಲ್ಲ ಸಂಗಮೇಶ್ವರನ ಕೃಪೆ. ನಿನ್ನ ತಮ್ಮ ಸಾಮಾನ್ಯನಲ್ಲ ನಾನು. ಆತನೀಗ ಈ ಗುರುಕುಲದ ಕಣ್ಮಣಿ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಅನೇಕ ವಿದ್ವಾಂಸರುಗಳೇ ಬೆರೆದಾಗುವಂತಹ ಪ್ರಶ್ನೆಗಳನ್ನ ಕೇಳ್ತಾನಂತೆ ನಮ್ಮ ಬಸವಣ್ಣ. ಅಷ್ಟೇ ಅಲ್ಲ, ಆತನೀಗ ಈ ಗುರುಕುಲದ ಮೇಧಾವಿ. ಯಾರ ಬಾಯಲ್ಲಿ ಕೇಳಿದರೂ ಬಸವಣ್ಣ 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 ಬಸವಣ್ಣ. ಅದು ಅಲ್ಲಿ ನೋಡು, ನಿನ್ನ ಪ್ರೀತಿಯ ತಮ್ಮ ಬಸವಣ್ಣನೇ ಬರುತ್ತಿದ್ದಾರೆ. ಬಾ ಬಸವಣ್ಣ, ನಿನ್ನ ವಿದ್ಯೆ ಜ್ಞಾನದ ಬಗ್ಗೆನೇ ಮಾತನಾಡ್ತೀನಿ. ಬಸವಣ್ಣ ಇಲ್ಲಿಗೆ ಬಂದ ಮೇಲೆ ಅವನ ಜೊತೆ ಸೇರಿ ನೀವು ಸಾಕಷ್ಟು ಕಲಿತಿದ್ದೀಯ ಅಲ್ವೇ? ಹೌದು, ಹೆಣ್ಣು ಎನ್ನೋ ಕಾರಣಕ್ಕೆ ಹುಟ್ಟಿದೂರಲ್ಲಿ ಕಲಿಯುವ ಅವಕಾಶ ನನಗಿರಲಿಲ್ಲ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಈತನೇ ನನಗೆ ಗುರು. ಅಕ್ಕ, ಬಾಲ್ಯದಿಂದಲೇ ನನ್ನೊಳಗೆ ವಿಚಾರದ ಜ್ಯೋತಿಯನ್ನು ಬೆಳಗಿಸಿದ ಗುರು ಮಾತೇನೆ. ಇದಕ್ಕೆಲ್ಲ ಕಾರಣ ಅಂದು ನಾನು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ನೀವು ಕೊಡುತ್ತಿದ್ದ ಉತ್ತರ. ಅಕ್ಕ, ಅಂದ ಹಾಗೆ ಈ ವರ್ಷದ ಪದವಿ ಪ್ರದಾನ ಸಮಾರಂಭಕ್ಕೆ ಮಂಗಳ ವೇಳೆಯ ಬಲದೇವ ಮಂದಿರಗಳು ಆಗಮಿಸುವಂತೆ. ಹೌದೇ ಬಸವಣ್ಣ? ಹೌದು, ಅದಕ್ಕಾಗಿ ನೀವಿಬ್ಬರು ಬರಬೇಕು. ನಾನೇನೋ ಬರುವನಪ್ಪ, ಆದರೆ ನಿಮ್ಮ ಮಾವ ಬರುವುದೇ ಅನುಮಾನ. ಏಕೆ ಮಾವ, ನೀವು ಬರುವುದಿಲ್ಲವೇ? ಎಲ್ಲಿ ಹೋಗ್ತೀರಿ? ಕಾಶಿ, ರಾಮೇಶ್ವರ, ಶ್ರೀಶೈಲ ಹೀಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ದೇವರ ದರ್ಶನ, ಧರ್ಮದ ಅಲ್ಲಿರುವ ಅರಿವು. ದೇವರು ಧರ್ಮ ಇಲ್ಲಿಲ್ಲವೇ? ಈ ಗುರುಕುಲಕ್ಕೆ ಅನೇಕ ಜಿಜ್ಞಾಸುಗಳು ಬಂದು
ಧರ್ಮದ ಚಿಂತನ ಮಂಥನ ನಡೆಸುವರು. ತೀರ್ಥಕ್ಷೇತ್ರಗಳ ಹುಚ್ಚು ಬಿಟ್ಟು ನೀವೇಕೆ ಅಕ್ಕನ ಜೊತೆ ಸೇರಿ ಇಲ್ಲಿಯ ಚಿಂತನ ಮಂಥನದಲ್ಲಿ ಭಾಗವಹಿಸಬಾರದು? ಬಸವಣ್ಣ, ನಿನ್ನ ಮಾವನ ಬಗ್ಗೆ ನಿನಗಿನ್ನೂ ಸರಿಯಾಗಿ ತಿಳಿದಿಲ್ಲವಪ್ಪ. ಅವರಿಗೆ ದೇವರು, ಧರ್ಮ, ಚಿಂತನ, ಮಂಥನ ಬೇಕಿಲ್ಲ. ಮತ್ತೆ? ಪ್ರವಾಸ ಬೇಕು. ಆಧ್ಯಾತ್ಮದ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಕೇಳಿದೆನಪ್ಪ ಬಸವಣ್ಣ, ನನಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರುವಂತೆ. ಆಸಕ್ತಿ ಇಲ್ಲದಿದ್ರೆ ನಾಳೆ ಯಾಕೆ ಆ ಸಾಧು ಸಂತರ ಜೊತೆ ಸೇರಿ ತೀರ್ಥಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದೆ ಹೇಳು? ಮಾವ, ಆಧ್ಯಾತ್ಮದ ಹಸಿರಿದ್ದವರು ತೀರ್ಥಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅವರಿದ್ದಲ್ಲಿಯೇ ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಸಾಕಪ್ಪ ಸಾಕು. ಅಕ್ಕ ತಮ್ಮ ಇಬ್ಬರು ಒಂದೇ ಗಡಿಯಲ್ಲಿ ಬೆಳೆದಿದ್ದವರು. ನಿಮ್ಮನ್ನು ವಾದದಲ್ಲಿ ಸೋಲಿಸಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ನಾನಿನ್ನು ತೀರ್ಥಕ್ಷೇತ್ರ ಪ್ರವಾಸ ಮಾಡಬೇಕು ಬರುತ್ತೆ. ಮಾವ, ಬಸವಣ್ಣ, ಹೋಗಿಬಿಡು. ನಿಮ್ ಬಾಯಿ ಕೂತ್ಕೋ. ನೆನ್ನೆ ನೀನೇನೋ ದೇವರ ಬಗ್ಗೆ ಹೇಳ್ತಿದ್ದೀಯಲ್ಲಪ್ಪ, ಏನದು? ಅಕ್ಕ, ದೇವರು ಎಲ್ಲೆಲ್ಲೂ ಇರುವಂತಹ ಶಕ್ತಿ. ದೇವರು ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ, ನಿರಾಕಾರ. ಅಂತಹ ದೇವರನ್ನು ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವೇ ಬಸವಣ್ಣ? ಅದಕ್ಕಾಗಿಯೇ ಸಾಕಾರ ಕಲ್ಪನೆಯ ಮೂರ್ತಿ ಪೂಜೆಯ ಆರಾಧನೆ ಬಂದದ್ದು. ಈ ಸಾಕಾರವೇ ಪೂಜಾರಿ ಪುರೋಹಿತರಿಗೆ ವರದಾನವಾದರೆ ಭಕ್ತರಿಗೆ ಶಾಪವಾಗಿದೆ. ಅದಕ್ಕಾಗಿ ನಿರಾಕಾರ ದೇವರ ಸಂಕೇತವಾಗಿ ಈ ಇಷ್ಟಲಿಂಗವನ್ನು ಧರಿಸಿದ್ದೇನೆ. ಇಷ್ಟರಿಂದ ಏನಿದು ಬಸವಣ್ಣ? ಇದು ಪಿಂಡಾಂಡ ಬ್ರಹ್ಮಾಂಡದ ಸಂಕೇತವಾಗಿದೆ. ಈ ಲಿಂಗದೊಳಗೆ ಪಿಂಡಾಂಡ ತತ್ವ ಅಡಗಿದ್ದರೆ ಇದರ ಹೊರಕವಚ ಬ್ರಹ್ಮಾಂಡವನ್ನು ಸಂಕೇತಿಸುತ್ತದೆ. ಇದನ್ನು ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದೇ? ಪೂಜಿಸಬಹುದು. ಬಡವ, ಶ್ರೀಮಂತ, ಹಿಂದುಳಿದವ, ಮುಂದುವರಿದವ, ಸ್ತ್ರೀ, ಪುರುಷ ಎನ್ನದೆ ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದು. ಅಕ್ಕ, ತಗೋ ಇದನ್ನ ಓದು. ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದಲೇ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ. ಅಬ್ಬ, ಅಕ್ಕ, ಬಹುದಿನದ ನನ್ನ ಶೋಧನೆಯ ಫಲವಿದೆ. ನಿನ್ನ ಶೋಧನೆ ಮೆಚ್ಚುವಂತದ್ದೇ ಬಸವಣ್ಣ. ದೇವರ ಬಗೆಗಿನ ನಿನ್ನ ವಿವರಣೆ ಪದವೇ ಸರಳ, ಸುಂದರ, ಅರ್ಥಗರ್ಭಿತ. ಅಕ್ಕ, ಇದು ಪದ್ಯವಲ್ಲ, ವಚನ. ಇದನ್ನು ಗದ್ಯವಾಗಿಯೂ ಹೇಳಬಹುದು, ಪದ್ಯವಾಗಿಯೂ ಹೇಳಬಹುದು. ಅಕ್ಕ, ಅಂದು ನಿನಗೆ ಜನಿವಾರ ಸಂಸ್ಕಾರವಿಲ್ಲವೆಂದು ಅದನ್ನೇ ಬೆಂಕಿಗೇರಿಸಿದ್ದೆ. ನೀನು ಹೇಳಿದ್ದೇ ಅಲ್ಲ, ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲ, ಅವಳು ದೇವರನ್ನು ಮುಟ್ಟಿ ಪೂಜಿಸಲು ಅವಕಾಶವಿಲ್ಲ ಎಂದು. ಹೌದು. ಆ ಅವಕಾಶ ಹೇಗೆ ಕಲ್ಪಿಸುವುದು ಎನ್ನುವುದರ ಬಗ್ಗೆ ಚಿಂತಿಸುತ್ತಿದ್ದೆ. ಆದರೆ ಅಂತಹ ಅವಕಾಶ ಈಗ ಒದಗಿ ಬಂದಿದೆ ಅಕ್ಕ. ಏನು ಅವಕಾಶವೇ? ನಾನು ನನ್ನ ದೇವರನ್ನು ಮುಟ್ಟಿ ಪೂಜಿಸಬಹುದೇ? ಪೂಜಿಸಬಹುದು. ನೀನು ಒಪ್ಪಿದರೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ನಿನ್ನ ದೇವರನ್ನು ನೀನೇ ಮುಟ್ಟಿ ಪೂಜಿಸಲು ಅವಕಾಶ ಕಲ್ಪಿಸಿಕೊಡಬಹುದು ಅಕ್ಕ. ಇದಕ್ಕಿಂತ ಪುಣ್ಯದ ಕಾರ್ಯ ಇನ್ನೇನಿದೆಯಪ್ಪ ಬಸವಣ್ಣ. ಸ್ತ್ರೀ ಕುಲದ ಉದ್ಧಾರ ಮಾತ್ರವಲ್ಲ, ಮನುಕುಲದ ಉದ್ಧಾರವು ನಿನ್ನಿಂದಾಗಲಿ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ
ಶಿಕ್ಷಣ ಪಡೆದ ಈ ಬಸವಣ್ಣ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವುದು ಮತ್ತೊಂದು ವಿಶೇಷ. ಬಲದೇವರ ಕಡೆ ಈ ಮಗು ಯಾರು? ಇವಳು ನನ್ನ ಮಗಳು ಗಂಗಾಂಬಿಕೆ. ಇನ್ನು ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಆಗಲಿ ಗುರುದೇವ. ಬಸವಣ್ಣ, ನಾಗಮ್ಮ, ಬಸವಣ್ಣ, ಗುರುಗಳಿಗೆ ಪ್ರಣಾಮಗಳು, ಗೆಳೆಯರಿಗೆ ವಂದನೆಗಳು, ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿಯ ಗುರುವರ್ಗ ಸುಜ್ಞಾನದ ಸುದೆಯನ್ನೇ ಧಾರೆಯಲ್ಲಿದ್ದಾರೆ. ಅದಕ್ಕಾಗಿ ಇಲ್ಲಿಯ ಗುರುವರ್ಗಕ್ಕೆ ಋಣಿಯಾಗಿದ್ದೇನೆ. ನನ್ನ ಬೆಳವಣಿಗೆ ಹಿಂದಿರುವ ಮತ್ತೊಂದು ಶಕ್ತಿ ಗುರುಮಾತೆ, ನನ್ನ ಒಡ ಹುಟ್ಟಿದ ಅಕ್ಕ ನಾಗಲಾಂಬಿಕೆ. ಇವಳೇ ನನ್ನಲ್ಲಿ ನೈತಿಕ ಶಕ್ತಿ ತುಂಬಿ ವಿಚಾರದ ಬೀಜ ಬಿತ್ತಿ ಜೀವಪರ ಕಾಳಜಿ ಉದಯಿಸಲು ಕಾರಣರಾದವಳು. ಇಲ್ಲಿಯ ಪ್ರಶಾಂತ ವಾತಾವರಣ, ಸಂಗಮೇಶ್ವರನ ಸನ್ನಿಧಿ, ತುಂಬಿ ಹರಿಯುವ ಕೃಷ್ಣೆ ಮಲಪ್ರಭೆ ನದಿಯ ಸಂಗಮ ನನಗೆ ನನ್ನಂತಹ ಹಲವು ಗೆಳೆಯರಿಗೆ ಚಲನಶೀಲತೆ ತಂದಿದೆ, ಸ್ಥಾವರವನ್ನು ಹೊಡೆದೋಡಿಸಿದೆ. ಅದಕ್ಕಾಗಿ ಇಲ್ಲಿಯ ಗುರುವರ್ಗಕ್ಕೆ ಹಾಗೂ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳಿಗೆ ಮಂಗಳ ಹಾಡುತ್ತಿದ್ದೇನೆ. ಶರಣು ಶರಣಾರ್ಥಿ. ಬಲದೇವರ ಸೆರೆ. ನಾನಿಂದು ಪ್ರತಿಭಾನ್ವಿತ ತೇಜೋಮೂರ್ತಿಯೊಬ್ಬರನ್ನು ನೋಡಿ ಅವರ ಮಾತುಗಳನ್ನು ಕೇಳಿ ಮಂತ್ರಮುಗ್ಧನಾಗಿದ್ದೇನೆ. ಇಂತಹ ಯುವ ಪ್ರತಿಭೆ ಬಿಚ್ಚಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಬಯಕೆ ನನ್ನದು. ಅವರು ಮನಸ್ಸು ಮಾಡಿದರೆ ಈ ವಿಚಾರವನ್ನು ಪ್ರಭುಗಳ ಗಮನಕ್ಕೆ ತರಬೇಕು. ನನಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅನುವು ಮಾಡಿ ಗುರುಕುಲದ ಸಂಘಟಕರಿಗೆ, ಗುರುವರ್ಗದವರಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಗುರುಕುಲದ ಬೆಳಕು ಬಸವಣ್ಣ. ಅವನೊಂದು ಮಾಣಿಕ್ಯ. ಅವನೇ ಹೇಳಿದಂತೆ ಅವನ ಅಕ್ಕ ನಾಗಲಾಂಬಿಕೆ ಎಲೆ ಮರಿಯ ಕಾಯಂತಿದ್ದು ಈ ಜ್ಯೋತಿ ಬೆಳಗಲು ಎಣ್ಣೆ ಬತ್ತಿಯಾದವಳು. ಇಂತಹ ಅಪರೂಪದ ಸಮಾರಂಭಕ್ಕೆ ಬಲದೇವರಿಗರು ಆಗಮಿಸಿರುವುದು ತುಂಬಾ ಸಂತೋಷ. ಅವರಿಗೂ ಶುಭ ಕೋರಿ ನಮ್ಮ ನುಡಿಗಳಿಗೆ ಮಂಗಳ ಹೇಳುತ್ತೇವೆ. ಶರಣ ಶರಣಾರ್ಥಿ. ಗುರುಗಳೇ, ಬಸವಣ್ಣನಿಗೆ ಬಿಜ್ಜಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬ ನನ್ನ ಸಲಹೆಗೆ ತಾವು ಏನು ಹೇಳಲೇ ಇಲ್ಲ. ಬಸವಣ್ಣ ಎಷ್ಟೇ ವಿನಯವಂತನಾಗಿದ್ದರೂ ಕೆಲವು ವಿಷಯಗಳಲ್ಲಿ ಹಠವಾದಿ. ಕಾಯಕವೇ ಕೈಲಾಸ ಎನ್ನುವುದು ಅವನ ಸಿದ್ಧಾಂತ. ನಿಮಗೆ ಇನ್ನೊಂದು ಗುಟ್ಟನ್ನು ಹೇಳಬೇಕು. ಗುಟ್ಟೆ ಏನದು ಗುರುಗಳೇ? ಬಸವಣ್ಣ ಬಾಗೇವಾಡಿಯ ಮಾದರಸ ಮಾದಲಾಂಬಿಕೆಯ ಸುಪುತ್ರ. ಮಾದಲಾಂಬಿಕೆ ಬಾಗೇವಾಡಿ? ಹಾಗಾದರೆ ಆತ ನನ್ನ ಸೋದರನೇ ಇರಬೇಕು. ಆತ ಹುಟ್ಟುವ ಮೊದಲೇ ನಾನು ಮಂಗಳ ವೇಳೆಗೆ ಬಂದವನು. ಆತನ ಅಕ್ಕನನ್ನು ಇಲ್ಲೇ ಪಕ್ಕದಲ್ಲಿರುವ ಬ್ರಹ್ಮಪುರಿಯ ಶಿವದೇವಯ್ಯ ಎನ್ನುವವರಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಆಕೆಯ ಪರಿಚಯವೂ ನನಗಿಲ್ಲ. ಗುರುಗಳೇ, ತಮ್ಮಲ್ಲಿ ನನ್ನ ಒಂದು ಪ್ರಾರ್ಥನೆ. ಸಂಕೋಚ ಬೇಕೆ? ಏನದು
ಮಾತನ್ನು ಆತ ಕೇಳದಿದ್ದರೆ ಮುಂದೇನು ಗುರುದೇವ? ಅರಸರೇ, ತಾವು ನಿರಾಶರಾಗುವ ಅಗತ್ಯವಿಲ್ಲ. ತಾತಾಯಿ, ಇವರ ಪರಿಚಯವಿದೆ. ಹಿಂದೆ ಪದವಿ ಪ್ರದಾನ ಸಮಾರಂಭದಲ್ಲಿ ಇವರನ್ನು ನೋಡಿದ್ದು ಗುರುದೇವ. ನಿನಗೊಬ್ಬ ಮಾವ ಇದ್ದನೆಂಬ ಸಂಗತಿ ನೆನಪಿದೆ. ಇದ್ದರೆಂದು ಕೇಳಿಬಲ್ಲೆ ಗುರುದೇವ. ಆದರೆ ನಾನು ಹುಟ್ಟುವ ಮೊದಲೇ ಅವರು ಪ್ರಭು ಬಿಜ್ಜಳರ ಆಸ್ಥಾನ ಸೇರಿದ್ದರೆಂದು ನನ್ನ ತಾಯಿ ಹೇಳುತ್ತಿದ್ದರು. ಈ ಬಲದೇವರಸರೇ ನಿಮ್ಮ ಮಾವ? ಗುರುದೇವ, ನೀವು ಹೇಳುತ್ತಿರುವುದು ಅನುಮಾನ ಬೇಡ ತಾಯಿ. ಇವರ ಮಗಳು ಗಂಗಾಂಬಿಕೆಯನ್ನು ನಿನ್ನ ಸಹೋದರ ಬಸವಣ್ಣನಿಗೆ ಕೊಟ್ಟು ಸಂಬಂಧವನ್ನು ಗಟ್ಟಿಗೊಳಿಸುವ ಇಚ್ಛೆ ಬಲದೇವರಸರದು. ಇದರಲ್ಲಿ ನನ್ನದೇನಿದೆ ಗುರುದೇವ? ಬಸವಣ್ಣನ ಅಭಿಪ್ರಾಯದ ಮೊದಲು ಗಂಗಾಂಬಿಕೆಯ ಅಭಿಪ್ರಾಯವನ್ನು ಕೇಳುವುದು ಉಚಿತವಲ್ಲವೇ? ಬಲದೇವರಸರೇ, ಇದಕ್ಕೆ ನೀವೇನು ಹೇಳುತ್ತೀರಿ? ನನ್ನ ಇಚ್ಛೆಯೇ ನನ್ನ ಮಗಳ ಇಚ್ಛೆ ಗುರುದೇವ. ಆದರೂ ಮಂಗಳಗಳಿಗೆ ಹೋದ ನಂತರ ಮನೆಯವರ ಜೊತೆ ಮಾತನಾಡಿ ನನ್ನ ಮಗಳ ಇಚ್ಛೆಯನ್ನು ತಿಳಿಸುವೆ. ಆಗಬಹುದು. ನಾಗಮ್ಮ, ಈ ವಿಷಯವನ್ನು ಸೂಕ್ಷ್ಮವಾಗಿ ಬಸವಣ್ಣನ ಹತ್ತಿರ ಮಾತನಾಡಿ ಮುಂದಿನದನ್ನು ಆ ಸಂಗಮೇಶ್ವರನಿಗೆ ಬಿಡೋಣ. ಆಗಲೇ ಗುರುದೇವ. ಬನ್ನಿ, ಇಲ್ಲೇ ಪ್ರಸಾದ ಮಾಡೋಣ. ಗುರುಗಳು ನಿನ್ನೊಂದಿಗೆ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲು ಆದೇಶ ಮಾಡಿದ್ದಾರೆ. ಅದೇನು ಹೇಳಕ್ಕ? ನೀನು ನಿನ್ನ ಮುಂದಿನ ಬದುಕನ್ನು ಕಟ್ಟಿಕೊಳ್ಳಲು ಪ್ರಭು ಬಿಜ್ಜಳರ ಆಸ್ಥಾನ ಸೇರಬೇಕೆಂಬುದೇ ಗುರುಗಳ ಆದೇಶ. ಇದು ಗುರುಗಳ ಆದೇಶವಿರಲಾರದು, ಬಲದೇವರಸರ ಅಪೇಕ್ಷೆ ಇರಬೇಕು. ಯಾರ ಅಪೇಕ್ಷೆ ಆದರೆ ಏನು ಬಸವಣ್ಣ? ಇದರಿಂದ ನಿನಗೆ ಒಳ್ಳೆಯದಾಗಲಿ ಎನ್ನುವುದೇ ನನ್ನ ಅಭಿಲಾಷೆ. ಏನೇ ಆದರೂ ಅರಸರ ವಿಚಾರ ನನಗೆ ಒಗ್ಗುತ್ತದೆ ಎಂದು ಯೋಚಿಸುತ್ತಿದ್ದೇನೆ. ಇದರಲ್ಲಿ ಯೋಚನೆ ಮಾಡುವುದೇನಿದೆ ಬಸವಣ್ಣ? ಅಲ್ಲದೆ ಬಲದೇವರಸರು ನಮಗೆ ಮಾವನಾಗಬೇಕಂತೆ ಅಲ್ಲಿ ಅವರು ಒಳ್ಳೆಯ ಹೆಸರನ್ನೇ ಗಳಿಸಿದ್ದಾರಂತೆ. ಅಕ್ಕ, ಒಳ್ಳೆಯ ಹೆಸರನ್ನು ಗಳಿಸುವುದು ಬೇರೆ, ವಿಚಾರಗಳ ಹೊಂದಾಣಿಕೆ ಆಗುವುದೇ ಬೇರೆ. ವಿಚಾರಗಳ ದಾಖಲಾಟದಿಂದ ತಾನೆ ನಾನು ಮನೆ ಬಿಟ್ಟು ಬಂದದ್ದು. ಬಸವಣ್ಣ, ಹಿಂದಿನದನ್ನು ಈಗ ನೆನೆಸಿಕೊಂಡು ಏನು ಉಪಯೋಗ? ನೀನು ಹಾಗೆ ಮನೆ ಬಿಟ್ಟು ಬಂದಿದ್ದರಿಂದಲೇ ತಾನೇ ನೀನು ನೀನಾಗಿರುವುದು. ಏನೇ ಆದರೂ ಪ್ರಭುತ್ವದ ಜೊತೆ ನನಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಮನಸ್ಸು ಬಾರದು. ಬಸವಣ್ಣ, ಪ್ರಭುತ್ವ ನಿನ್ನ ಕಾರ್ಯಗಳಿಗೆ ಅಡ್ಡಿ ಬಂದಾಗ ತಾನೇ ಹೊಂದಾಣಿಕೆಯ ಪ್ರಶ್ನೆ ಬರುವುದು. ಮುಂದೇನಾಗುವುದೋ ಎಂದು ಈಗಲೇ ಯೋಚಿಸುವುದು ಸರಿಯಲ್ಲ ಬಸವಣ್ಣ. ನೀವಿಬ್ಬರು ಇಲ್ಲೇ ಇರುವುದು ಒಳ್ಳೆಯದೇ ಆಗಿದೆ. ಗುರುಗಳೇ, ಅಕ್ಕ ಮಂಗಳವೇಳೆಗೆ ಹೋಗಲು ನನ್ನನ್ನು ಒತ್ತಾಯಿಸುತ್ತಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಬಸವಣ್ಣ? ಯಾವ ಕಾಲಕ್ಕೆ ಏನಾಗಬೇಕೆಂದಿದೆಯೋ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲವೇ ಬಸವಣ್ಣ? ಎಲ್ಲಿ ನಿನ್ನ ಓದು ಮುಗಿಯಿತು, ಇನ್ನು ಏನಾದರೂ ಕೆಲಸ ಹುಡುಕಿಕೋ. ನಾನು ಇಲ್ಲೇ ಇದ್ದು ಕೆಲಸ ಮಾಡುತ್ತಲೇ ಇದ್ದೀರಲ್ಲ ಗುರುಗಳೇ. ಈ ಕೆಲಸವೇ ಬೇರೆ, ಆ ಕೆಲಸವೇ ಬೇರೆ. ಇದರ ಹಿಂದೆ ಬಲದೇವರಸರ ಮತ್ತೊಂದು ಬಯಕೆ ಇದೆ ಬಸವಣ್ಣ. ಅದೇನು ಗುರುಗಳೇ? ಬಲದೇವರಸರ ಜೊತೆ ಬಂದಿದ್ದ ಯುವತಿಯನ್ನು ನೋಡಿದ್ದೆಯಲ್ಲವೇ? ನೋಡಿರಬಹುದು. ಆ ಯುವತಿ ನಿಮ್ಮ ಮಾವನ ಮಗಳು. ಈಗ ಆ ವಿಚಾರ ಬೇಕೆ ಗುರುಗಳೇ? ಆ ಯುವತಿಯನ್ನು ನಿನಗೆ ಕೊಟ್ಟು ಸೋದರನನ್ನಾಗಿ ಮಾಡಿಕೊಳ್ಳುವ ಇಚ್ಛೆ ಬಲದೇವರಸರದ್ದು. ಗುರುಗಳೇ, ನನಗೆ ಸಂಬಂಧ ಸೂತ್ರಗಳು ಬೇಕಿಲ್ಲ. ಬಸವಣ್ಣ, ಎಂದಾದರೂ ಒಂದು ದಿನ ಮದುವೆ ಆಗಲೇಬೇಕಲ್ಲಪ್ಪ. ಒಳ್ಳೆಯ ಸಂಬಂಧ ಕೂಡಿ ಬಂದಿರುವಾಗ. ಗುರುಗಳೇ, ಸಂಸಾರವೆಂಬ ಬಂಧನದಲ್ಲಿ ನನ್ನನ್ನು ಸಿಲುಕಿಸಿದೆ. ನಾನು ಇಲ್ಲೇ ಇದ್ದು ತಮ್ಮ ಸೇವೆಯನ್ನು ಮಾಡುತ್ತೇನೆ. ಗುರುಗಳ ಆದೇಶವನ್ನು ಪಾಲಿಸುವುದು ಅವರ ಸೇವೆ ಮಾಡಿದಂತೆಯೇ ಬಸವಣ್ಣ.
ತಮ್ಮ ಮನಸ್ಸನ್ನು ನಿರ್ವಹಿಸುವ ಇಚ್ಛೆ ನನಗಿಲ್ಲ. ಆದರೆ ಆದರೆ ಏನು ಆದರೆ ಮತ್ತೊಂದು ನನ್ನೊಂದಿಗೆ ಬಂದು ಮಂಗಳ ವೇಳೆಯಲ್ಲಿ ಇರುವಂತಾದರೆ ಅದನ್ನು ನಾವೇ ಹೇಳಬೇಕೆಂದಿದ್ದೆವು. ಏನು ಬಸವಣ್ಣ? ನಾಗಮ್ಮ, ಬಸವಣ್ಣನಿಗೆ ಬೆಂಗಾವಲಾಗಿದ್ದು ಅವನ ಲೋಕ ಕಲ್ಯಾಣದ ಕಾರ್ಯಗಳು ನೆರವೇರಿಸಲು ಸ್ಫೂರ್ತಿಯಾಗಿದೆ. ಅಪ್ಪಣೆ ಗುರುದೇವ. ಶರಣು ಶರಣ. ತಾಳಿ ಕಟ್ಟಿದ ಗುಂಡು ಕೊರಳಿ ಕಟ್ಟಿದ ಬೆಂಡು ಮೇಲರಿಯದು ಗುಂಡು 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 ಮುಳುಗರಿಯದು ಬೆಂಡು 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 ಇಂದಪ್ಪ ಸಂಸಾರ ಶಾರಥಿಯ ದಾಟಿಸಿ ಇಂದಪ್ಪ ಸಂಸಾರ ಶಾರಥಿಯ ದಾಟಿಸಿ ಕಾಲಾತನೆ ಕಾಯೋ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಏ ಭಂಡಾರಿಗಳೇ, ಅಯ್ಯಯ್ಯೋ. ಅಲ್ಲಯ್ಯ, ಗುರುಗಳು ಈಗ ಆ ಒಳಗದ ಅರಸರು ಆ ಬಸವಣ್ಣನಿಗೆ ತಮ್ಮ ಮಗಳೊಂದು ಕೊಟ್ಟು ಮದುವೆ ಮಾಡಿದ ಮಾತ್ರಕ್ಕೆ ಮುಖ್ಯ ಕರೆಂಟ್ ಅಂತ ಹೇಳ್ಕೊಡುವುದೇ? ಬಲದೇವರಿಗೆ ಸಂಬಂಧ ಸೂತ್ರಗಳಿಲ್ಲ ಎಂದು ತಿಳಿದಿದ್ದೆ ತಪ್ಪಾಯ್ತು ನೋಡಿ. ಇನ್ನು ಈ ರಾಜ್ಯದ ಗತಿ ಏನು ಪುರೋಹಿತರೇ? ಅದು ಹೌದಾ? ಛೆ, 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 ಅನ್ಯಾಯ ಅನ್ಯಾಯ. ಅಪರಿಚಿತ ಆ ಯುವಕನಿಗೆ ಒಮ್ಮೆ ಮುಖ್ಯ ಕರೆಂಟ್ ಅಂತ ಹೇಳಿಕೊಡುವುದೆಂದರೆ ಅಂಥ ಮೇಧಾವಿ ಭಂಡಾರದಲ್ಲಿದ್ದರೆ ಭಂಡಾರದ ಲೆಕ್ಕಪತ್ರಗಳು ಪಾರದರ್ಶಕರಾಗಿರುವ ಮೇಲೆ ನಮಗೆ ಪ್ರಭುಗಳಿಗೆ ಬಂದಿರಬೇಕೆನ್ಸುತ್ತೆ. ಹರಿ ಹರಿ ಇನ್ನೇನು ಬೇಕಾಗಿದೆಯೋ? ರಾಜಪುರೋಹಿತರು ಇಲ್ಲಿಯೇ ಇರುವುದು ಒಳ್ಳೆಯದೇ ಆಯಿತು. ಬಸವಣ್ಣನವರನ್ನು ಮುಖ್ಯ ಕರ್ಣಿಕರನ್ನಾಗಿ ಮಾಡುವ ಬಯಕೆ ನಮ್ಮದಾಗಿದೆ. ಇದಕ್ಕೆ ಇವರೂ ಒಪ್ಪಿಗೆ ಸೂಚಿಸಿದ್ದಾರೆ. ಹಿಂದೆ ಇವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೆಂಬ ಅಭಿಲಾಷೆ ನಮ್ಮದಾಗಿದೆ. ಇದಕ್ಕೆ ನೀವೇನು ಹೇಳಿರಿ? ಆ ಪ್ರಭು, ಆ ಮಂಗಳ ಗುರು ಶುಕ್ರು ಶನಿ ನಿಮ್ಮ ಎದುರು ಇರುತ್ತೇನೆ. ಪ್ರಭು, ಈಗ ಅಮೃತಗಳಿಗೆ ಈಗಲೇ ಬರುವುದನ್ನು ಸ್ವೀಕರಿಸುವುದು ಒಳ್ಳೆಯದು. ಪ್ರಭು, ಮಾಡುವ ಕಾಯಕ ಮುಖ್ಯವೇ ಹೊರತು ಮುಹೂರ್ತ ಮುಖ್ಯವಲ್ಲ. ಪ್ರಭು, ಈ ಯುವಕನಿಗೆ ಇನ್ನೂ ಅನುಭವ ಸಾಲದು. ಪಾಪ ಶಾಸ್ತ್ರಜ್ಞಾನ ಇಲ್ಲವೆನಿಸುತ್ತದೆ. ಪ್ರಭು, ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿಯಬೇಡಿ. ಈ ಪುರೋಹಿತ ಪರಂಪರೆಯವರು ಜನರಲ್ಲಿ ಸಾಮರಸ್ಯಕದಲ್ಲಿದ್ದಾರೆ. ಮೇಲು ಕೀಳು ಎಂಬ ಭಾವನೆ ಬಿಟ್ಟಿದ್ದಾರೆ. ಸ್ತ್ರೀ ಪುರುಷರಲ್ಲಿ ಭಿನ್ನತೆ ತಂದಿದ್ದಾರೆ. ನೋಡಿ ಪ್ರಭು, ತಮ್ಮೆದುರೇ ವೇದ ಶಾಸ್ತ್ರವನ್ನು ನಿಲ್ಲಿಸುವ ಇವರು ನಾಳೆ ತಮಗೆ ಮುಳ್ಳಾಗಬಹುದು. ವೇದ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡಿದರೆ ಹೀಗೆ ಮಾತನಾಡುತ್ತಿರಲಿಲ್ಲ. ಬಿಡಿ, ಇವರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದು ಬೇಡ. ಕ್ರಮೇಣ ಅವು ಸರಿ ಹೋಗುವುದು. ಪ್ರಭು, ಇದು ಮನಸ್ಸಿಗೆ ಹಚ್ಚಿಕೊಳ್ಳುವ ವಿಷಯವಷ್ಟೇ ಅಲ್ಲ, ನಮ್ಮ ಪರಂಪರೆಗೆ ಅಪಚಾರ ಎಸಗುವ ಮಾತು. ಪ್ರಭು, ಇದು ನನ್ನ ಅಭಿಪ್ರಾಯ. ಒಪ್ಪುವುದು ಬಿಡುವುದು ಇವರ ಸ್ವಾತಂತ್ರ್ಯ. ನನ್ನ ಮಾತು ನನ್ನ ಕಾಯಕದಲ್ಲಿ ವಿಶ್ವಾಸವಿಲ್ಲದಿದ್ದರೆ ಈ ಭಂಡಾರದ ಯಾವುದೇ ಜವಾಬ್ದಾರಿಯು ನನಗೆ ಬೇಡ. ಬಸವಣ್ಣ, ಇದರಲ್ಲಿ ವಿಶ್ವಾಸ ಅವಿಶ್ವಾಸದ ಮಾತಿಲ್ಲಿ. ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಅಷ್ಟೇ ಸಾಕು. ಆಗಲಿ ಪ್ರಭು. ಭಂಡಾರಿಗಳೇ, ಬಸವಣ್ಣನವರನ್ನು ಮುಖ್ಯ ಕರ್ಣಿಕರನ್ನಾಗಿ ಮಾಡುವ ಬಯಕೆ ನಮ್ಮದಾಗಿದೆ. ಅದಕ್ಕಾಗಿ ಭಂಡಾರದ ಎಲ್ಲ ಲೆಕ್ಕಪತ್ರಗಳನ್ನು ಇವರ ಜವಾಬ್ದಾರಿಗೆ ಕೊಡಿಸಿರಿ. ಆಗಲಿ ಪ್ರಭು. ಬಸವಣ್ಣ, ಭಂಡಾರದ ಪರಿಚಯವಾದ ಮೇಲೆ ನೀವು ಮತ್ತೊಮ್ಮೆ ನಮ್ಮಲ್ಲಿ ಬರಲು ಸಾಧ್ಯವೇ? ಆಗಬಹುದು ಪ್ರಭು. ಒಳ್ಳೆಯದು. ಬನ್ನಿ ಬಸವಣ್ಣ, ಭಂಡಾರದ ಪರಿಚಯ ಮಾಡಿಸುತ್ತೇವೆ. ಬನ್ನಿ. ಬನ್ನಿ ಬನ್ನಿ, ಈಗ ಬನ್ನಿ, ಮೆತ್ತಗೆ ಬನ್ನಿ, ಬನ್ನಿ. ಪಾಪಕಾಯಕವಾ
ನನ್ನೊಂದಿಗೆ ನೀವು ಗಂಗಾ, ನೀಲ, ಚನ್ನಬಸವಣ್ಣ ಇರುವುದಾಗಿ ಒತ್ತಾಯಿಸಿದೆ. ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಆನೆ ಬರಬಂದಂತಾಗಿದೆ. ಬಸವಣ್ಣ, ಮಹಾಮನೆ ಅನುಭವ ಮಂಟಪದ ಜವಾಬ್ದಾರಿಗಳನ್ನೇನೋ ನಾವುಗಳು ನಿಭಾಯಿಸಬಹುದು, ಆದರೆ ಮಹಾಮಂತ್ರಿಯ ಜವಾಬ್ದಾರಿ ನಿನ್ನದೇ. ಅಕ್ಕ, ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಎನ್ನುವ ನಂಬಿಕೆ ನಿಮಗಿದೆ. ಬಸವಣ್ಣ, ಮಹಾಮನೆಯ ಚಿಂತೆ ನಿನಗೆ ಬೇಡ, ಆದರೆ ಅನುಭವ ಮಂಟಪದ ಆದರ್ಶಗಳನ್ನು ಕೆಳವರ್ಗದ ಜನರಲ್ಲಿ ಬಿತ್ತುವುದು ಹೇಗೆ ಎಂದು ಹಗಲಿರಲು ಯೋಚಿಸುತ್ತಿದ್ದೆ. ಹೌದು ತಾಯಿ, ನಾವೀಗ ಮಾಡಬೇಕಿರುವುದೇ ಬಿದ್ದವರನ್ನು ಮೇಲೆತ್ತುವ ಕಾರ್ಯ. ಹೌದು ಅಕ್ಕ, ನೀವು ಈಗಲೇ ಕೆಳವರ್ಗದ ಕೇರಿಗೆ ಹೋಗಿ ಅಲ್ಲಿರುವ ಜನರಿಗೆ ಅಕ್ಷರ ಕಲಿಸಿ. ಅಕ್ಷರದಿಂದ ಮಾತ್ರ ಅಜ್ಞಾನವನ್ನು ಹೋಗಲಾಡಿಸಲು ಸಾಧ್ಯ. ಹೌದು, ಅಜ್ಞಾನ ನಿವಾರಣೆ ಆದರೆ ದಾಸ್ಯ ತೊಲಗುವುದು, ಮೌಢ್ಯ ದೂರವಾಗುವುದು, ಸ್ವಾಭಿಮಾನ ಮೂಡುವುದು. ಹೌದು, ನಾನು ಇದನ್ನೇ ಯೋಚಿಸುತ್ತಿದ್ದೆ. ಹಿಂದೆ ಆ ಕಾರ್ಯವನ್ನು ಮಾಡುತ್ತೇನೆ. ಗಂಗಾ, ನೀನು ನನ್ನೊಂದಿಗೆ ಬರುವೆಯಾ? ಆಗಲಿ ಅಕ್ಕ, ಇದಕ್ಕಿಂತ ಪುಣ್ಯದ ಕಾರ್ಯ ಮತ್ತೇನಿದೆ? ನೀವು ಬಸವಣ್ಣನವರಿಗೆ ಮಾತ್ರ ತಾಯಿ ಗುರು ಅಲ್ಲ, ನನಗೂ ಸಹ ತಾಯಿ ಹುಟ್ಟಿತು. ಮೆಚ್ಚುಗೆ ಹೊಗಳಿಕೆ ಮಾಡು ಸಾಕು, ಮಾಡಬೇಕಾದ ಕಾರ್ಯ ಸಾಗರದಷ್ಟಿದೆ. ಹಿಂದೆ ಕೆಳವರ್ಗದ ಜನರಲ್ಲಿ ಅಕ್ಷರದ ಅರಿವನ್ನು ಮೂಡಿಸೋಣ. ಅಯ್ಯೋ 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 ತಾಯಣ್ಣ, ನೀವು ನಮ್ಮ ಕೇರಿ ಬರದೆ ಈ ವಿಷಯ ಮಾರಾದ್ರಿಗೆ ಬಟ್ಟೆ ಕಳೆದ್ರೆ ನಮ್ಗೆ ಏನ್ ಶಿಕ್ಷೆ ಕೊಡ್ತಾರ? ಏನೋ ನಿಮ್ ಕೈ ಮುಗಿತೀವಿ, ಇಲ್ಲಿಂದ ಹೊರಟೋಗ್ರಿ. ಅಜ್ಜ, ಬಸವಣ್ಣನವರೇ ಮಹಾಮಂತ್ರಿಗಳು, ಅವರೇ ಕಾಲಿ ಕಳಿಸಿದ್ದಾರೆ. ಇರ್ಬೋದು ತಾಯಿ, ನಾನಾಗ್ಲಿ ನಮ್ಮ ಕೇರಿ ಜನಗಳಾಗ್ಲಿ ಕಲ್ತವ್ರಲ್ಲ, ಒತ್ತಟ್ಟಿಗಿರ್ಲಿ ಅವನು ಕಿವಿಗೆ ಕಿವಿನ ಕತ್ತರಿಸ್ತಾರ, ನಾಯಿನ ಸೀಳ್ತಾರ. ಅಜ್ಜ, ಅಂತಹ ಯಾವುದೇ ಅನಾಹುತ ಆಗೋದಿಲ್ಲ. ನಿಮ್ಮವರೆಲ್ಲ ಅಕ್ಷರ ಕಲಿತೆ ಅವನು ತಲೆ ಎತ್ಕೊಂಡು ಓಡಾಡಬಹುದು. ಬೇಡ, ನಾವು ತಲೆ ಎತ್ತೋದು ಬೇಡ, ತಲೆ ಮೇಲೆ ಉಳಿಸ್ಕೊಳ್ಳೋದು ಬೇಡ. ನಾವು ಇಲ್ಲೇ ಸುಖವಾಗಿದ್ವಿ, ನಮ್ಮ ಸುಖದ ಕಲ್ಲ ಹಾಕೊಳ್ಳಿ. ಹೇ ಎದ್ದೇಳು, ಎದ್ದೇಳು. ಏ ಅಜ್ಜ, ನಿನಗೆ ಬ್ಯಾಡಿಲ್ಲ ಬಿಡು, ನಮಗೆ ಬೇಕು, ನಾವು ಕಲಿತೀವಿ. ಕಲ್ತು ಏನ್ ಮಾಡ್ತೀರೋ? ನಮ್ ಶೀಲನ ಕಲ್ತಿಲ್ವಾ? ಅವ್ನು ಕಲ್ತಿದ್ಕೆ ಅನುಭವ ಮಂಟಪಕ್ಕೆ ಹೋಗಿದ್ದು. ನಾವು ಕಲ್ತು ನಾವು ಅನುಭವ ಮಂಟಪಕ್ಕೆ ಹೋಗ್ತೀವಿ. ಕೊಲಬೇಡ ಕೊಲಬೇಡ. ಅಕ್ಕ, ನೀವೇನಕ್ಕ ನಂಬಿಕೆರಿಗೆ? ಕಾಶೀಲ, ನೀನು ಬಂದದ್ದು ಒಳ್ಳೇದೇ ಆಯ್ತು. ನಿಮ್ಮವ್ರಿಗೆಲ್ಲ ಅಕ್ಷರ ಕಲಿಸ್ಬೇಕಂದ್ರೆ ಈ ಅಜ್ಜ ನಮ್ಮನ್ನೇ ಹೋಗು ಅಂತಿದ್ದಾರೆ. ಇಲ್ಲ, ಇಲ್ಲಿ ಒಳ್ಳೆ ಏನ್ ಮಾಡ್ಲಕತ್ತಾರ? ಏ ಅಜ್ಜ, ಅವ್ರಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ನಾನು ಅಕ್ಕಂದಿ ಸಿದ್ಧಿಸಿ ನೀನು ನಮ್ಮವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀನಿ. ಬನ್ನಿ. ಬನ್ನಿರೆ ಹೋಗೋಣ, ಬನ್ನಿರೆ ಅನುಭವ ಮಂಟಪಕ್ಕೆ ಹೋಗೋಣ, ಬನ್ನಿರೆ ಹೋಗೋಣ, ಬನ್ನಿರೆ ಅನುಭವ ಮಂಟಪಕ್ಕೆ ಹೋಗೋಣ, ಬನ್ನಿರೆ ಹೋಗೋಣ, ಬನ್ನಿರೆ ಅನುಭವ ಮಂಟಪಕ್ಕೆ ಹೋಗೋಣ, ಬನ್ನಿರೆ ಹೋಗೋಣ, ಬನ್ನಿರೆ ಅನುಭವ
ಇಲ್ಲಿ ಜಾತಿ, ಮತ, ಲಿಂಗ, ದೇಶ, ಭಾಷೆಯ ಭೇದವಿಲ್ಲ. ಅಂತರಂಗ ಬಹಿರಂಗ ಶುದ್ಧಿಯನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂಬುದನ್ನು ಇಲ್ಲಿಯ ಶರಣ ಶರಣೆಯರ ನಿತ್ಯ ಬದುಕಿನ ವಿಧಾನವೇ ಸಾಕ್ಷಿಯಾಗಿದೆ. ಈ ಅನುಭವ ಮಂಟಪದ ಮೂಲಕ ಕಾಯಕ ದಾಸೋಹ ಪ್ರಜ್ಞೆಯನ್ನು ಎತ್ತಿ ಹಿಡಿಯಲಾಗಿದೆ. ಇಷ್ಟಲಿಂಗದ ಮಹತ್ವವನ್ನು ಅರಿತ ಶರಣರು ಗುಡಿಗಳ ಹಂಗಿನಿಂದ ಹೊರಬಂದು ದೇಹವನ್ನೇ ದೇವಾಲಯವಾಗಿಸಿಕೊಂಡಿದ್ದಾರೆ. ಶೀಲದ ಬಗ್ಗೆ ಇದ್ದ ಸಾಂಪ್ರದಾಯಿಕ ಅಭಿಪ್ರಾಯಕ್ಕೆ ಹೊರತಾಗಿ ಇದ್ದುದಕ್ಕೆ ಕಡನ ಬೇಡದಿದ್ದುದು, ಇಲ್ಲದಿದ್ದುದಕ್ಕೆ ಕಡನ ಬೇಡದಿದ್ದುದು, ಪರದನ ಪರಸತಿ ಎಳೆಸದಿಕ್ಕುದೇ ಶೀಲ ಎಂದು ಚನ್ನಬಸವಣ್ಣ ಹೇಳಿರುವುದು ಯೋಗ್ಯವಾಗಿದೆ. ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳಿಗೆ ಗೌರವ ತಂದವಳು ನಾಗಲಾಂಬಿಕೆ ತಾಯಿ. ಈ ತಾಯಿ ಹಿಂದುಳಿದ ಕೇರಿಗಳಿಗೆ ಹೋಗಿ ಅಲ್ಲಿರುವ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಬಹುದೊಡ್ಡ ಕಾರ್ಯವಾಗಿದೆ. ಪ್ರಭುದೇವರ ಅಭಿಪ್ರಾಯ ಸತ್ಯವಾಗಿದೆ. ಹೌದು, ನನಗೆ ಆಲೂಟವನ್ನಿಕ್ಕಿದವರು, ಪರಿಣಾಮವ ತೋರಿದವರು ನಾಗಲಾಂಬಿಕೆ ತಾಯಿ. ಇವರಿಲ್ಲದೆ ಹೋಗಿದ್ದರೆ ಮಹಾಮನೆಯ ದಾಸೋಹ ಸೇವೆ ವ್ಯವಸ್ಥಿತವಾಗಿ ನಡೆಯುವುದು ಕಷ್ಟ ಸಾಧ್ಯವಾಗುತ್ತಿತ್ತು. ಅಷ್ಟೇ ಅಲ್ಲ, ಈ ಅನುಭವ ಮಂಟಪದ ಚೇತನವೇ ಇವರು. ಇವರಿಂದಾಗಿ ಕೆಳವರ್ಗದ ಜನರು ಇಲ್ಲಿಗೆ ಬರುವಂತಾಗಿತ್ತು. ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋಣ. ಇಂದು ಅನುಭವ ಮಂಟಪದಲ್ಲಿ ಮಹತ್ವದ ಚರ್ಚೆ ನಡೆಯಬೇಕಾಗಿದೆ. ಮಹತ್ವದ ಚರ್ಚೆ ಯಾವ ವಿಷಯಕ್ಕೆಂದು ಕೇಳಬಹುದೇ? ಹರಳಯ್ಯನವರ ಮಗ ಶೀಲ, ಮಧುವರಸರ ಮಗಳು ನೀಲಾಳ ಮದುವೆ ವಿಷಯ. ಇದು ಚರ್ಚೆಯ ವಿಷಯ ಆಗಬೇಕಿಲ್ಲ ಬಸವಣ್ಣ. ಅನುಭವ ಮಂಟಪದ ಆದರ್ಶಗಳನ್ನು ಲೋಕಕ್ಕೆ ತೋರಲು ಇರುವ ಸದವಕಾಶವಿದು. ಹೌದು, ನಿಜಕ್ಕೂ ಇದು ಕನಸೋ ನನಸೋ ಎನ್ನುವಂತಾಗಿದೆ. ನಮ್ಮ ಕನಸನ್ನು ನನಸನ್ನಾಗಿಸಬೇಕಾಗಿದೆ. ಅನುಭವ ಮಂಟಪದ ಆದರ್ಶಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದ್ದಾರೆ ನೀಲ, ಶೀಲ ಹಾಗೂ ಅವರ ತಂದೆ ತಾಯಿಗಳು. ಅಕ್ಕ, ಇವರೇನೋ ಆದರ್ಶವಾಗಿ ನಿಂತಿದ್ದಾರೆ. ಆದರೆ ಸಂಪ್ರದಾಯಬದ್ಧ ಸಮಾಜ, ಪುರೋಹಿತ ಪರಂಪರೆ, ಪಟ್ಟಭದ್ರ ಹಿತಾಸಕ್ತರು ಇಂತಹ ಮದುವೆಯನ್ನು ಒಪ್ಪಬಹುದೇ ಎನ್ನುವ ಅನುಮಾನ ನನ್ನನ್ನು ಕಾಡುತ್ತಿದೆ. ಇದರಲ್ಲಿ ಅನುಮಾನ ಏನಿದೆ ಬಸವಣ್ಣ? ಅನುಭವ ಮಂಟಪವು ಜಾತ್ಯತೀತತೆಯನ್ನು ಎತ್ತಿ ಹಿಡಿದಿದೆ. ಇದರಿಂದಾಗಿ ಬೀದಿಯ ಕಸಗುಡಿಸುವ ಸತ್ಯಕ್ಕ, ಸೂಳೆ ಸಂಕವ್ಯ, ಮಾದಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಿಗರ ಚೆನ್ನಯ್ಯ ಮುಂತಾದ ಹಲವು ಶರಣ ಶರಣಿಯರು ಅನುಭವ ಮಂಟಪದ ಸಂಪರ್ಕದಿಂದ ಪೂರ್ವ ಜನ್ಮವನ್ನು ಕಳೆದು ಪುನರ್ಜಾತರಾಗಿದ್ದಾರೆ. ಗಂಗಾ, ಸಮಾಜ ಸಂಪ್ರದಾಯಬದ್ಧವಾದದ್ದು. ಪರಂಪರೆಯ ಬೇರುಗಳು ಆಳವಾಗಿವೆ. ಇವುಗಳನ್ನು ಕಿತ್ತೆಸೆಯಲು ಸಾಧ್ಯವೇ? ಜಾತಿ ರಕ್ತ ಕಂಟಿದ ರೋಗ, ಇದನ್ನು ಇಷ್ಟು ಬೇಗ ವಾಸಿ ಮಾಡಲು ಸಾಧ್ಯವೇ? ಸಾಧ್ಯ ಅಸಾಧ್ಯ ಎಂದು ಯೋಚಿಸುತ್ತಾ ಕುಳಿತರೆ ಯಾವುದೂ ಸಾಧ್ಯವಾಗುವುದಿಲ್ಲ ಬಸವಣ್ಣ. ಹರಳಯ್ಯ ಮತ್ತು ನಮ್ಮ ಕುಟುಂಬಗಳೇ ಒಪ್ಪಿರುವಾಗ ಇದರಲ್ಲಿ ಮೀನಾವೇಶ ಮಾಡುವುದು ಸೂಕ್ತವಲ್ಲ. ಇದಕ್ಕೆ ನೀವೇನು ಹೇಳಿದ್ರಿ ಹರಳಯ್ಯನವರೇ? ನಾನು ಹೇಳುವುದೇನಿದೆ, ಪ್ರಭುಗಳ ಆಣತಿಯಂತೆಯೇ ಆಗಲಿ. ಇಂದಿನ ವಿಷಯದ ಗಮನಕ್ಕೆ ಅರಿವಿದೆ. ನಾನು ಆರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದು, ಅನುಭವ ಮಂಟಪ ಕೇವಲ ಮಾತಿನ ಮಂಟಪವಲ್ಲ, ಜಾತ್ಯತೀತ ತತ್ವವನ್ನು ಸಾಕಾರಗೊಳಿಸುವ ಸದಾವಕಾಶ ತಾನಾಗಿಯೇ ಒದಗಿ ಬಂದಿದೆ. ಹೌದು, ತಡ ಮಾಡದೆ ನಮ್ಮ ಮಕ್ಕಳ ಮದುವೆಯನ್ನು ಅನುಭವ ಮಂಟಪದಲ್ಲೇ ಮಾಡುವುದು ಒಳ್ಳೆಯದು. ಆ ಮಕ್ಕಳ ಮದುವೆಯನ್ನು ಸಮಾಜ ಹೇಗೆ ಸ್ವೀಕಾರ ಮಾಡುತ್ತದೆ ಎನ್ನುವ ಯೋಚನೆ ಬೇಡ. ಇಂದಿನ ನಮ್ಮ ಈ ಹೆಜ್ಜೆ ಮುಂದಿನವರಿಗೆ ಖಂಡಿತ ಒಂದು ಆದರ್ಶವಾಗುತ್ತದೆ. ಅಕ್ಕ, ಮುಂದಿನವರಿಗೆ ಆದರ್ಶವಾಗುತ್ತದೆ ಎಂದು ಇಂದಿನವರನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು ಸರಿಯೇ? ಬಸವಣ್ಣ, ನೀನೇ ಹೀಗೆ ಚಿಂತೆ ಮಾಡಿದರೆ ಹೇಗೆ? ಪ್ರಭುಗಳೇ ಅನುಮತಿಸಿರುವಾಗ ಮೀನಾಮೇಷ ಮಾಡುವುದು ಸರಿಯಲ್ಲ ಬಸವಣ್ಣ. ಬಸವಣ್ಣ, ಏಕಿ ಮೌನ? ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು. ಆಗಲಿ, ಪ್ರಭುಗಳ ಆಣತಿಯಂತೆಯೇ ಆಗಲಿ. ನಾಳೆ ನೀಲ ಶೀಲರ ಮದುವೆಯನ್ನು ನೆರವೇರಿಸುವುದು. ಆಗಬಹುದು. ಈ ತೀರ್ಮಾನದೊಂದಿಗೆ ಇಂದಿನ ಗೋಷ್ಠಿಯನ್ನು ಸಮಾಪ್ತಿಗೊಳಿಸೋಣ. ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು.
ಮಂಜಣ್ಣನವರೇ, ಕಲ್ಯಾಣದ ಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಹಿರಿಯ ವ್ಯಕ್ತಿ ಕೊಂಡಿ ಮಂಜಣ್ಣನವರನ್ನು ಕಡೆಗಣಿಸಿ ಆ ಬಸವಣ್ಣನಿಗೆ ಪ್ರಧಾನಿಯಾಗಿ ಮಾಡಿದ್ದಕ್ಕೆ ಇಷ್ಟೆಲ್ಲ ದಂಡಕ್ಕೆ ಕಾರಣ. ಇದು ಶಾಸ್ತ್ರ ಸಮ್ಮತವೂ ಅಲ್ಲ. ಅಯ್ಯೋ, ನೀವೆಲ್ಲ ಶಾಸ್ತ್ರ ಹಿಡಿದಿದ್ದೀರಿ. ಆ ಪ್ರಧಾನಿಗಳು ಶಾಸ್ತ್ರವನ್ನೇ ನಂಬೋದಿವಂತೆ. ಶಾಸ್ತ್ರ ಶಸ್ತ್ರದಿಂದ ಬಸವಣ್ಣನನ್ನು ಮಟ್ಟ ಹಾಕಲಾಗುತ್ತಿಲ್ಲ. ಅದಕ್ಕೆ ಬೇರೆ
ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿದ್ದು ಜನರು ನೆಮ್ಮದಿಯಿಂದ ಇದ್ದಾರೆ ಎನ್ನುವುದು ಮಂಚಣ್ಣನವರ ಅಭಿಪ್ರಾಯ. ಇದು ನಿಜವೇ ಬಸವಣ್ಣ? ಹೌದು ಪ್ರಭು, ಈ ವರ್ಷದ ಭಂಡಾರದ ಆದಾಯ ನಿರೀಕ್ಷೆಗೂ ಮೀರಿ ಹೆಚ್ಚಿದೆ. ಜನರು ಸಂತೋಷದಿಂದ ಕಂದಾಯ ಕಟ್ಟುತ್ತಿದ್ದಾರೆ. ನನ್ನನ್ನು ಬರ ಹಿಡಿದ ಉದ್ದೇಶ ಅದು ಏನೋ ವರ್ಣಾಂತರ ಮದುವೆ ಮಾಡಿಸಲಿದ್ದೀರಿ ಅಂತೆಲ್ಲ. ನಿಜವೇ ಬಸವಣ್ಣ? ಇಂತಹ ಯಾವುದೇ ಮದುವೆ ನಡೆಯುತ್ತಿಲ್ಲ ಪ್ರಭು. ಸಮಗಾರ ಅರಳನ ಮಗ ಶೀಲನಿಗೂ ಬ್ರಾಹ್ಮಣರ ಮಧುವರಸರ ಮಗಳು ನೀಲನಿಗೂ ಮದುವೆ ನಡೆಯುತ್ತಿದೆ ಎಂದು ಕಲ್ಯಾಣದ ತುಂಬ ಸುದ್ದಿಯಾಗಿದೆಯಲ್ಲ ಬಸವಣ್ಣ? ಹೌದು, ಅವರು ಮದುವೆಯಾಗುತ್ತಿರುವುದು ನಿಜ. ಆದರೆ ಬ್ರಾಹ್ಮಣ ಸಮಗಾರ ಜಾತಿಯವರಾಗಿ ಮದುವೆಯಾಗುತ್ತಿಲ್ಲ ಪ್ರಭು. ಅರಣ್ಯ ಸಮಾಜದಲ್ಲದೆ ಮಧುವರಸರು ಬ್ರಾಹ್ಮಣರಲ್ಲದೆ? ಖಂಡಿತವಾಗಿಯೂ ಇಲ್ಲ. ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಪುನರ್ಜಾತರಾಗಿದ್ದಾರೆ. ಲಿಂಗದ ಸ್ಪರ್ಶದಿಂದ ಶಿವಕುಲಜರಾಗಿದ್ದಾರೆ. ಅವರ ಮಕ್ಕಳೂ ಅಷ್ಟೇ. ಎಂತಹ ನಾದಡೆಯು ಲಿಂಗವ ಮುಟ್ಟದವನೇ ಕೀಳು ಜಾತಿ. ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ, ಹೊನ್ನವುದು ತಪ್ಪದು ಪರುಷ ಮುಟ್ಟಲೊಡನೆ. ಕೂಡಲ ಸಂಗಮ ದೇವನಲ್ಲ ಸರ್ವ ಸಂದೇಹಿಗಳು. ಬಸವಣ್ಣ, ಏನು ಮಾತನಾಡುತ್ತಿರುವಿರಿ ಎಂಬ ಅರಿವು ನಿಮಗಿದೆಯೇ? ನಿಮ್ಮ ಪ್ರಕಾರ ಲಿಂಗ ಮುಟ್ಟದವರೆಲ್ಲ ಕೀಳು ಜಾತಿಯೇ, ಲಿಂಗ ಮುಟ್ಟಿದವರೆಲ್ಲ ಮೇಲು ಜಾತಿಯೇ? ಹಾಗಾದರೆ ನಾವೆಲ್ಲ ಸರ್ವ ಸಂದೇಹಿಗಳೇ? ಪ್ರಭು, ನನ್ನ ಮಾತಿನ ಅರ್ಥ ಅದಲ್ಲ. ಮೇಲು ಕೀಳು ಎಂಬ ಭಾವನೆಯನ್ನು ಕಿತ್ತೆಸೆದು ಸರ್ವ ಸಮಾನತೆಯನ್ನು ಎತ್ತಿ ಹಿಡಿಯುವ ಸಾಧನ ಇಷ್ಟಲಿಂಗ. ಇದನ್ನು ಧರಿಸಿದವರಿಗೆ ಕುಲ ಗೋತ್ರಗಳ ಹಂಗಿಲ್ಲ. ಅಂತೂ ಮಾದಿಗರ ಹುಡುಗನಿಗೆ ಬ್ರಾಹ್ಮಣರ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವುದು ಸತ್ಯವೆಂದು ತಮಗೆ ಗೊತ್ತಾಯಿತಲ್ಲ ಪ್ರಭು. ಇದಕ್ಕಿಂತ ಆಘಾತಕಾರಿ ಸುದ್ದಿಯೊಂದಿದೆ. ಅದನ್ನು ನಮ್ಮ ಭಟ್ಟರೇ ಹೇಳಿ ಭಟ್ಟರೇ. ಪ್ರಭು, ಆ ನಾಗಲಾಂಬಿಕೆ ಗಂಡನನ್ನು ಬಿಟ್ಟು ಓಡಿ ಬಂದಿದ್ದಾಳಂತೆ ಪ್ರಭು. ಡೋಹರ ಕತ್ತಲಿನ ಮಗ ಚೆನ್ನಬಸವಣ್ಣ ಎಂದು ಜನರು ವ್ಯಂಗ್ಯವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಂದರೆ ಆ ಮಗು ಕಕ್ಕಯ್ಯನವರ ಆಧಾರಕ್ಕೆ ಹುಟ್ಟಿದ್ದೆಂದು ಹೇಳಲು ಭಟ್ಟರು ಹಿಂದೆ ಹೇಳ್ತಿದ್ದಾರೆ ಪ್ರಭು. ಶಿವ ಶಿವ, ಏನು ನುಡಿಯುತ್ತಿರುವಿರಿ ತಂದೆ? ನನ್ನ ಅಕ್ಕನ ವಯಸ್ಸೇನು, ಕಕ್ಕಯ್ಯನವರ ವಯಸ್ಸೇನು? ಹಾಗಾದರೆ ಯಾಕೆ ಕಂಡ ಮನೆಯಲ್ಲಿಯೇ ಇದ್ದಾನೇನು? ಯಾರವನು? ಪ್ರಭು, ನಾನು ಮಂಗಳ ವೇಳೆಗೆ ಬಂದಾಗ ನನ್ನ ಅಕ್ಕ ಮತ್ತು ಒಳಪತಿ ಶಿವದೇವಿಯ ಬಂಧುಗಳು ನಾವು ನೋಡಿದ್ದೇವೆ. ನನ್ನ ಮದುವೆಯನ್ನು ಅವರೇ ನಿಂತು ಮಾಡಿದ್ದಾರೆ ಎಂದು ಮತ್ತೆ ನಾನು ನಿಮಗೆ ಹೇಳಬೇಕಿಲ್ಲ. ಆಗಲೇ ಅವರಿಗೆ ಚೆನ್ನಬಸವಣ್ಣನೆಂಬ ಪುಟ್ಟ ಬಾಲಕನಿದ್ದ. ಭಟ್ಟರೇ, ಸತ್ಯ ತಿಳಿಯದೆ ಮಾತನಾಡುವುದು, ಕಿವಿಯಿಂದ ಕಿವಿಗೆ ಸುಳ್ಳು ಸುದ್ದಿ ಮುಟ್ಟಿಸುವುದು ಸಲ್ಲದು. ನಿಮಗೆ ಅನುಮಾನ ಬಂದಾಗಲೇ ಬಸವಣ್ಣನವರಿಗೆ ನೇರವಾಗಿ ಕೇಳಬಹುದಿತ್ತು. ನಿಮ್ಮಂತವರ ಚಾಡಿ ಮಾತುಗಳನ್ನು ನಂಬಿ ನಾವು ಸಹ ಬಸವಣ್ಣನವರೆದುರು ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿದೆ. ಛೆ! ಪ್ರಭು, ಈ ವಿಷಯವನ್ನು ನಾನು ಹೇಳಬಾರದು ಸುಮ್ಮನಿದ್ದೆ ಪ್ರಭು. ಈ ಮಂಚಯ್ಯನವರು ನಮ್ಮ ಒತ್ತಾಯಕ್ಕಾಗಿ ಬಾಯಬೇಕಾಗಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರಭು. ಅರಳಯ್ಯ ಮಧುವರಸರ ಮಕ್ಕಳ ಮದುವೆ ಸತ್ಯವೆಂದು ತಮಗೆ ಮನವರಿಕೆಯಾಗಿದೆ. ಮುಂದಿನ ಕ್ರಮ ಪ್ರಭು, ಈ ಮದುವೆ ನಡೆಯಕೂಡದು. ಅದೇನಾದರೂ ನಡೆದದ್ದೇ ಆದರೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗುವುದರಲ್ಲಿ ಅನುಮಾನವೇ ಇಲ್ಲ. ವೈದಿಕರಷ್ಟೇ ಏಕೆ, ರಾಜ್ಯದ ಎಲ್ಲಾ ಜನರು ರಾಜಾಡಳಿತದ ವಿರುದ್ಧ ತಿರುಗಿಕೊಳ್ಳಬಹುದು. ಇದನ್ನೇ ವೈದಿ ರಾಜ್ಯದವರು ತಮ್ಮ ಅನುಕೂಲಕ್ಕೆ ದುರ್ಬಳಕೆ ಮಾಡಿಕೊಳ್ಳಬಹುದು. ಬಸವಣ್ಣ, ಆ ಮದುವೆಯನ್ನು ನಿಲ್ಲಿಸಿಬಿಡಿ. ಕ್ಷಮಿಸಿ ಪ್ರಭು, ಇದು ಒತ್ತಾಯದ ಮದುವೆಯಲ್ಲ. ಎರಡು ಕುಟುಂಬದವರು ಪರಸ್ಪರ ಒಪ್ಪಿಯೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ ಈ ಮದುವೆಯನ್ನು ನಿಲ್ಲಿಸುವುದು ತತ್ವದ್ರೋಹವಾಗುವುದು. ಪ್ರಭುಗಳ ಆದೇಶ ಮೀರಿ ಮದುವೆ ಮಾಡಿದರೆ ಮುಂದೇನಾಗಬಹುದೆಂದು ಊಹಿಸಿದ್ದೀರಾ ಬಸವಣ್ಣ? ಮುಂದಿನದನ್ನು ಊಹಿಸಿ ಫಲವೇನು ಮಂಚಣ್ಣನವರೇ? ಅವರು ಎಲ್ಲರಂತೆ ಗೃಹಸ್ಥ ಜೀವನ ನಡೆಸಬೇಕೆಂಬುದೇ ಅನುಭವ ಮಂಟಪದ ಉದ್ದೇಶ. ಹಠ ಒಳ್ಳೆಯದಲ್ಲ ಬಸವಣ್ಣ. ಕಲ್ಯಾಣದಲ್ಲಿ ಕೋಲಾಹಲವಾಗುವುದು ನಿಮಗೆ ಇಷ್ಟವೇ? ಸನಾತನ ಧರ್ಮದ ಪರಿಪಾಲನೆ ಎಲ್ಲರ ಒಳಿತಿಗಾಗಿಯೇ ಅಲ್ಲವೇ? ಪ್ರಭು, ಮಾನವ ಮಾನವರೆಲ್ಲ ಒಂದು ಎನ್ನುವಾಗ ಸನಾತನ ಧರ್ಮ ಮಾನವರಲ್ಲೇ ಶ್ರೇಷ್ಠ ಕನಿಷ್ಠ ಎಂದು ಹೇಳಿದರೆ ಸನಾತನ ಧರ್ಮ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿದೆಯೇ? ನೋಡಿ ಪ್ರಭು, ತಮ್ಮೆಲ್ಲರ ಸನಾತನ ಧರ್ಮವನ್ನು ಹೇಗೆ ಅವಹೇಳನ ಮಾಡುತ್ತಿದ್ದಾರೆ. ಪ್ರಭು, ಮಾನವ ಮಾನವರಲ್ಲಿ ಮದುವೆಯಾಗುವುದು ತಪ್ಪಲ್ಲ. ಅದನ್ನು ನಿಲ್ಲಿಸುವ ಅವಶ್ಯಕತೆಯೂ ಇಲ್ಲ. ಇದರಿಂದ ಸಮಾಜದಲ್ಲಿ ಕೋಲಾಹಲ
ಇಂತಹ ಪಟ್ಟಭದ್ರ ಹಿತಾಸಕ್ತರಿಂದ. ಆದರೂ ಮತ್ತೊಮ್ಮೆ ಆಲೋಚನೆ ಮಾಡಿ ನೋಡಿ ಬಸವಣ್ಣ, ನಾಳೆ ಇದು ನಿಮ್ಮ ವಿಶ್ವಾಸಕ್ಕೆ ಅಡ್ಡಿಯಾಗಬಹುದು. ಖಂಡಿತವಾಗಿಯೂ ಇಲ್ಲ ಪ್ರಭು. ಸಾರ್ವಜನಿಕ ಹಿತ ಕಾಪಾಡಲು ಆಗದಿದ್ದರೆ ಇಂತಹ ಅಧಿಕಾರವಿದ್ದು ಪ್ರಯೋಜನವಾಗದು. ಅಧಿಕಾರದಲ್ಲಿದ್ದಾಗ ಎಲ್ಲರೂ ಆದರ್ಶ ಹೇಳುವವರೇ. ಒಮ್ಮೆ ಅಧಿಕಾರದಿಂದ ಹೊರಬರಲಿ, ಆಗ ಅವರ ಆದರ್ಶಗಳು ಒಕ್ಕಳಚಿ ಬೀಳುತ್ತವೆ. ನೀವೇನೆಂಬುದನ್ನು ಬಲ್ಲೆ ಮಂಚನವರೇ. ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ ಪ್ರಭು. ಇವರು ಈ ಅಧಿಕಾರದ ಆಸೆಯಿಂದಲೇ ಈ ಆಟ ಹೂಡಿದ್ದಾರೆ. ಸುಖ ಬಂದೆಡೆ ಪುಣ್ಯದ ಫಲವೆಂದನು, ದುಃಖ ಬಂದೆಡೆ ಪಾಪದ ಫಲವೆಂದನು. ಕೂಡಲ ಸಂಗಮ ದೇವ, ರಾಜ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕಾಗುತ್ತದೆ ಬಸವಣ್ಣ. ರಾಜನ ಆದೇಶವನ್ನು ಯಾರೂ ಉಲ್ಲಂಘಿಸುವಂತಿಲ್ಲ. ಕ್ಷಮಿಸಿ ಪ್ರಭು, ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ. ನಿಮ್ಮ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ತೆಗೆದುಕೊಳ್ಳಿ ನಿಮ್ಮ ಅಧಿಕಾರವನ್ನು. ಬಸವಣ್ಣ, ಬಸವಣ್ಣ! ಅಯ್ಯೋ ಪ್ರಭು, ಹೋಗೇ ಬಿಟ್ಟಲ್ಲ ಪ್ರಭು. ಇನ್ನು ಮಹಾಮಂತ್ರಿ ಪದವಿ ಯಾರಿಗೆ? ಇನ್ನೇನಿದ್ದರೂ ನಮ್ಮ ಆಟ. ಆ ಬಸವನ ಕಾಲ ಮುಗಿಯಿತು. ಇನ್ನೂ ಮನೆಗೆ ಕೊಂಬವೇ ಗತಿ. ಮಹಾಮಂತ್ರಿಗಳೇ, ಇನ್ನು ಮುಂದಿನ ಕಾರ್ಯ ಧರ್ಮಶಾಸ್ತ್ರ ಉಲ್ಲಂಘಿಸಿದವರ ಕಣ್ಣು ಕೀಳಿಸೋಣ. ಆನೆಯ ಕಾಲಿಗೆ ಎಳೆಯೋಟೆ ಕಟ್ಟಿಸಿ ಎಳೆಸೋಣ. ನಡೆಯಿರಿ. ಪುರದ ಚೇಳಿನ ಎರದ ಬೆಲೆಯಲ್ಲಿ, ಪುರದ ಚೇಳಿನ ಎರದ ಬೆಲೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು, 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 ನರಳಿತ್ತು. ಬಸವಣ್ಣ, ನೀನೇ ಹೀಗೆ ಚಿಂತಿಸುತ್ತಾ ಕುಳಿತರೆ ನಮಗೆ ಗತಿಯಾದ ಬಸವಣ್ಣ. ಅಕ್ಕ, ನಾನು ನಿಮಗಾಗಿ ಚಿಂತಿಸುತ್ತೇನೆ. ನಮ್ಮ ಆದರ್ಶಗಳನ್ನು ಇನ್ನೊಬ್ಬರ ಮೇಲೆ ಹೇರುವುದು ಸರಿಯೇ? ಇದು ನಿಮ್ಮ ಬಾಯಿಂದ ಬರುತ್ತಿರುವ ಮಾತೆ. ಆದರ್ಶಕ್ಕಾಗಿ ಅಧಿಕಾರವನ್ನು ತ್ಯಜಿಸಿರುವ ನೀವು ಅಲ್ಲ, ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ ನಿಜ. ಆದರೆ ನಮ್ಮ ಆದರ್ಶಗಳು ಇನ್ನೊಬ್ಬರ ಬದುಕನ್ನು ಬಲಿಕೊಡುವುದು ಸರಿ. ಪಟ್ಟಭದ್ರ ಹಿತಾಸಕ್ತರು ಏನು ಬೇಕಾದರೂ ಕುತಂತ್ರ ಮಾಡಬಲ್ಲರು. ಅವರೇನು ಮಾಡುತ್ತಾರೋ ಮಾಡಲಿ. ಅವರು ನನ್ನ ಅಕ್ಕನ ಶೀಲವನ್ನೇ ಅನುಮಾನಿಸಲಿದ್ದಾರೆ. ಪ್ರಭುಗಳು ಹರಳೆಯ ಮಧುವರಸ ನೀಲ ಶೀಲರಿಗೆ ಏನು ಅಪಾಯ ತಂದೊಡ್ಡುವರೋ ಎಂದು ನಮ್ಮ ಮನಸ್ಸು ಗಲಿಬಿಲಿಗೊಳ್ಳುತ್ತಿದೆ. ಬಸವಣ್ಣ, ಆಡಿಕೊಳ್ಳುವವರ ನಾಲಿಗೆಗೆ ಗಡಿವಾಡ ಹಾಕಲು ಸಾಧ್ಯ. ಅವರು ನನ್ನ ಶೀಲವನ್ನು ಶಂಕಿಸಿದ ಮಾತ್ರಕ್ಕೆ ನಾನೇನು ಶೀಲಗೆಟ್ಟವಳಾಗಬಹುದು. ನಾನೇನೆಂಬುದು ನನಗೆ ಗೊತ್ತು. ನೀವು ಪ್ರಧಾನಿ ಪಟ್ಟ ಸ್ವೀಕರಿಸಿದ್ದಾಗಿದ್ದರೂ ನನಗೆ ಆತಂಕ ಕಳವಳಾಗಿತ್ತು. ಇದು ಇವರಿಗೆ ಬೇಕಿತ್ತೇ ಎಂದು ಚಿಂತಿಸುತ್ತಾ ಕೂತ ದಿನಗಳೆಷ್ಟು. ಅಕ್ಕ, ಪ್ರಧಾನಿಯಾಗಿ ಬಸವಣ್ಣ ಹರಗಡವನ್ನೇನು ಬಿಟ್ಟವನಲ್ಲ. ಹಾಗಂತ ರಾಜ್ಯಕ್ಕೆ ನ್ಯಾಯ ಒದಗಿಸುವುದು ಹಿಂದೆ ಬಿದ್ದಿಲ್ಲ. ಲಿಂಗ ಪೂಜೆ, ಜಂಗಮ ದಾಸೋಹವನ್ನು ನಿಲ್ಲಿಸಿಲ್ಲ. ಅನುಭವ ಮಂಟಪದ ಸಂಗೋಷ್ಠಿಯನ್ನು ತಪ್ಪಿಸಿಲ್ಲ. ಅಕ್ಕ, ಇದೆಲ್ಲ ನಡೆದಿದೆ ಎಂದರೆ ಅದಕ್ಕೆ ಕಾರಣ
ನಿಮ್ಮೆಲ್ಲರ ಸಹಕಾರ ಇಲ್ಲದಿದ್ದರೆ ಈ ಬಸವಣ್ಣ ಎಂದೋ ಹೇಳ ಹೆಸರಿಲ್ಲದಂತಾಗುತ್ತಿದೆ. ನೀನೇನೇ ಹೇಳು ಬಸವಣ್ಣ, ನಿನ್ನ ಕಾರಣಕ್ಕಾಗಿ ನಾನು ಗೌರವಯುತ ಬಾಳ್ವೆ ನಡೆಸುವಂತಾಗಿದೆ. ಇದಕ್ಕಾಗಿ ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಅಕ್ಕ, ಈಗ ನಾನು ಏನು ಮಾಡಬೇಕೆಂಬುದು ತಮ್ಮ ಅಭಿಪ್ರಾಯ? ಮೊದಲು ಆ ಮಕ್ಕಳ ಮದುವೆಯನ್ನು ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ ಮಾಡಿ ಮುಗಿಸೋಣ. ಮುಂದೇನಾಗುವುದೋ ಆಗಲಿ. ಆಗಲಕ್ಕ, ಆ ಮಕ್ಕಳ ಕಲ್ಯಾಣವನ್ನು ನೆರವೇರಿಸೋಣ. ಆಗಲಿ. ಅಂಜಿದಡೆ ಮಾಡದು, ಅಳುಕಿದಡೆ ಮಾಡದು, ಪಂಜರದೊಳಗೆ ಇದ್ದಡೆ ಮಾಡದು, ತಪ್ಪದು ಲಲಾಟಲಿಗಿದ, ಕಕ್ಕುಲತೆಗೆ ಬಂದಡೆ ಆಗದು ನೋಡ, ಧೃತಿಗೆಟ್ಟು ಮನಧಾತುಗೆಟ್ಟಡೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ದೇವ 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 ದೇವ, ಕೂಡಲ ಸಂಗಮ ದೇವ. ನಿಮ್ ಕತೆ ಕೇಳಿದ್ರೆ ಎಂತವರ ಕಣ್ಣಲ್ಲೂ ನೀರು ಬರುತ್ತಪ್ಪ. ಆ ಪಾಪಿಗಳನ್ನ ಕೊಲೆ ಮಾಡುವಂತೆ ಸಿಟ್ಟು ಬರುತ್ತೆ. ನಿಮ್ಮ ವಚನದ ಕಟ್ಟುಗಳನ್ನು ಸಂರಕ್ಷಿಸಲು ನಾನು ಸಹಾಯ ಮಾಡುತ್ತೇನೆ. ಈಗ ತಾಯಿ ಎಲ್ಲಿದ್ದಾಳಮ್ಮ? ಶರಣರೇ, ಶರಣರೇ. ಅಜ್ಜ, ಅಗೋ, ಅಕ್ಕ ನಾಗಮ್ಮನ ಅವರು ಇದ್ದಲ್ಲೇ ಬರುತ್ತಿದ್ದಾರೆ. ಶರಣರೇ. ತಾಯಿ, ನಿಮ್ಮನ್ನು ಕಾಣದೆ ಕಂಗಾಲಾಗಿದ್ದರು. ನಿಮ್ಮನ್ನು ಈ ಉಳವಿಯ ದಟ್ಟ ಕಾಡಿನಲ್ಲಿ ಹೀಗೆ ಭೇಟಿಯಾಗುತ್ತೇವೆ ಎಂದು ಯಾರೂ ಭಾವಿಸಿರಲಿಲ್ಲ ತಾಯಿ. ಈ ಉಳವಿಯ ಕಾಡು ಬಹಳ ಭಯಂಕರವಾದುದು. ಇಂತಹ ಕಾಡೇ ನಮ್ಮ ವಾಸಕ್ಕೆ ಸೂಕ್ತ. ಇದಕ್ಕಿಂತ ಯೋಗ್ಯವಾದ ಸ್ಥಳ ಮತ್ತೂ ಇಲ್ಲ. ಸೂಕ್ತವಾದ ಸ್ಥಳವೇನೋ ಸಿಕ್ಕಿತು. ಆದರೆ ನಮಗೆ ಬೆನ್ನೆಲುಬಾಗಿದ್ದ ಬಸವಣ್ಣನೇ ಈಗ ನಮ್ಮೊಂದಿಗೆ. ಅವನು ಕೂಡಲ ಸಂಘದಲ್ಲಿ ಐಕ್ಯನಾದ ಸುದ್ದಿ ಬಂದಿದೆ. ತಾಯಿ, ಆದವಾದ ಅನಾಹುತಕ್ಕೆ ಮರಗಿ ಫಲವೇನು? ನಾವು ಈಗ ಮಾಡಬೇಕಿರುವ ಕಾರ್ಯ ಸಾಗರದಷ್ಟಿದೆ. ಸರಿ, ಹಾಗಾದರೆ ನಡೆಯಿರಿ. ಅನುಭವ ಮಟ್ಟದ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಲು ಸೂಕ್ತವಾದ ತಾಣ ಹುಡುಕೋಣ. ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರು ನಮಗೆ ಎಲ್ಲಾ ವ್ಯವಸ್ಥೆ ಮಾಡಿಸಿದ್ದು ಶರಣರ ವಿಶ್ರಾಂತಿಗೆ, ವಚನಗಳ ರಕ್ಷಣೆಗೆ ತುಂಬಾ ಸಹಕಾರಿಯಾಯಿತು. ಅವರು ವಚನ ಸಾಹಿತ್ಯದ ಪ್ರತಿಯನ್ನು ಮಾಡಿಸಿ ಎಲ್ಲೆಡೆ ಹಚ್ಚುವ ವ್ಯವಸ್ಥೆ ಮಾಡಿದ್ದಾರೆ ತಾಯಿ. ಏನಾದರೆ ಸೊಲ್ಲಾಪುರದಿಂದ ಮುಂದೆ ಬಂದಾಗ ಆಗಿದ್ದೇನು ಅದನ್ನು ನೆನೆಸಿಕೊಂಡರೆ ಈಗಲೂ ಏನಾಯಿತು? ಮಡಿವಾಳ ಮಾಚಿದೇವರು ವೀರಮತಿಗಳಂತೆ ಹೋರಾಡಿ ಹಲವು ಶರಣರ ಪ್ರಾಣ ಕಾಪಾಡಿ ಕೊನೆಗೆ ಸೋಗಲ ಗುಡ್ಡದ ಸಮೀಪ ಪ್ರಾಣ ಕಳೆದುಕೊಳ್ಳಬೇಕಾಯಿತು. ಶರಣರು ಮರಣ ಕಣ್ಣು ನೋಡಲ್ಲ ಎಂದು ಅವರು ಸಾಬೀತುಪಡಿಸಿದ್ದಾರೆ ತಾಯೇ. ಶರಣರಿಂದ ಶರಣರ ವಚನಗಳ ಮೇಲೆ ವಿರೋಧಿಗಳ ಕಣ್ಣಿದೆ. ಅವುಗಳನ್ನು ಸುಟ್ಟು ಹಾಕಲು ಅವರು ಯಾವ ವೇಷವನ್ನಾದರೂ ಧರಿಸಿ ಇಲ್ಲಿಗೂ ಬರಬಹುದು. ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇರುವುದು ಬೇಡ. ತಾಯಿ, ನಾವು ಸ್ವಲ್ಪ ಸಮಯ ಇಲ್ಲಿದ್ದು ಅಳಿದು ಹೋಗಿರುವ ವಚನಗಳನ್ನು ಬರೆಯುವ ಕಾರ್ಯ ಮಾಡೋಣ. ಅನುಭವ ಮಂಟಪದ ಎಲ್ಲ ಕಾರ್ಯಚಟುವಟಿಕೆಗಳ
ನಾವೀಗ ಕಲ್ಯಾಣದಿಂದ ಬಹು ದೂರ ಬಂದಿದ್ದೇವೆ. ಸಿದ್ದರಾಮೇಶ್ವರರ ಕಾರ್ಯಕ್ಷೇತ್ರ ಸೊಲ್ಲಾಪುರ, ಪ್ರಭುದೇವರ ಹುಟ್ಟೂರು ಬಳ್ಳಿಗಾವಿ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುತೊರೆ, ಹೀಗೆ ಹಲವು ಕ್ಷೇತ್ರಗಳನ್ನು ಸುತ್ತಿ ಮಲೆನಾಡಿನ ಮುಳ್ಳಯ್ಯನಗಿರಿ ಬೆಟ್ಟವನ್ನು ಹಿಂದಿಟ್ಟು ತರೀಕೆರೆ ಎಣ್ಣೆಯವರೆಗೆ ಬಂದಿದ್ದೇವೆ. ಇಲ್ಲಿಯ ಕಾಡು ಉಳವಿಯ ಕಾಡಿನಂತೆಯೇ ಪ್ರಶಾಂತವಾಗಿದೆ ತಾಯಿ. ವಚನಗಳನ್ನು ರಕ್ಷಿಸಲೆಂದು ಎಲ್ಲೆಲ್ಲೋ ಸುತ್ತಾಡುತ್ತಾರೆ. ನಮ್ಮಲ್ಲಿದ್ದ ಹಲವು ಶರಣೆಯರನ್ನು ಕಳೆದುಕೊಳ್ಳುತ್ತಾರೆ. ಬಸವಣ್ಣ, ಅಧಿಕಾರ ತಿಳಿಸಿ ಕಲ್ಯಾಣ ಬಿಟ್ಟು ಹೋಗಬೇಡಿ. ಸುತ್ತ ವಿಜ್ಜಳ ಪ್ರಭುಗಳು ಅಂಗಲಾಚಿ ತೇರಿಕೊಂಡಾಗ ಬಸವಣ್ಣ ಒಪ್ಪಿದರೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆಚರಿಸಲೇ ಆಗುವುದೆಲ್ಲ ಆಗಿ ಹೋಗಿದೆ. ಅದರ ಬಗ್ಗೆ ಈಗ ಹಳಹಳಿಸಿ ಉಪಯೋಗ. ಬಸವಣ್ಣ ಕಲ್ಯಾಣ ಬಿಟ್ಟು ಹೋದ ಮೇಲೆ ಕಲ್ಯಾಣದ ಬಣ್ಣ ಬದಲಾಯಿತು. ಕಲ್ಯಾಣದ ಪ್ರಣತೆ ಒಡೆದು ಚೂರು ಚೂರಾಯಿತು. ತಾಯಿ, ನಮ್ಮ ಇದುವರೆಗಿನ ಪರಿಶ್ರಮ ಫಲಿಸಿದೆ. ದಿನದಿಂದ ದಿನಕ್ಕೆ ತರೀಕೆರೆ ಎಣ್ಣೆ ಒಳೆಯ ಅನುಭವ ಮಂಟಪಕ್ಕೆ ಧರ್ಮಾಸಕ್ತರು ಬರುತ್ತಿದ್ದಾರೆ. ಇಷ್ಟಾದರೆ ಸಾಲದು ಕಲಿಕೇತೆಯನವರೇ. ನಾವು ಹಳ್ಳಿಗಳಿಗೆ ಹೋಗಿ ವಚನ ಸಾಹಿತ್ಯದ ಪರಿಚಯ ಮಾಡಿಸೋಣ. ಇಷ್ಟಲಿಂಗ ಪೂಜೆಯ ಮಹತ್ವ ತಿಳಿಸೋಣ. ನನಗೀಗ ಮೊದಲಿನಂತೆ ಪ್ರಯಾಣ ಮಾಡಲು ಆಗುವುದಿಲ್ಲ. ಇಲ್ಲಿಯ ಪರಿಸರ, ಪ್ರಕೃತಿಯ ರಮಣೀಯತೆ ನನ್ನ ಮನಸ್ಸನ್ನು ಊರೆ ಮಾಡಿದೆ. ನಾನೀ ದೇಶದ ಸೇವೆ ಮಾಡುವೆ. ಆಗಲಿದ್ದಾರೆ ತಾವು ಇಲ್ಲಿದ್ದೇ ಜ್ಞಾನದಾಸೋಹದ ಕಾಯಕ ಮಾಡಬಹುದು. ನಿಮ್ಮಿಷ್ಟರಂತೆ ಆಗಲಿ. ಈಗಾಗಲೇ ವಚನದ ಕಟ್ಟುಗಳು ಭಕ್ತರ ಮನೆ, ಮಠ, ದೇವಾಲಯಗಳನ್ನು ಸೇರಿದ್ದಾಗಿದೆ. ಅವುಗಳ ಪ್ರತಿ ಮಾಡಿಸಿ ಉಳಿದ ಜನರಿಗೆ ಮುಟ್ಟಿಸುವ ಕಾರ್ಯ ಮಾಡಬೇಕಿದೆ. ತಾಯಿ, ಈ ವಿಷಯದಲ್ಲಿ ತಾವೇ ನಮಗೆ ಮಾರ್ಗದರ್ಶನ ನೀಡಬೇಕು. ಮಾರ್ಗದರ್ಶನ ಮಾಡುವ ಶಕ್ತಿ, ಯುಕ್ತಿ ಎರಡೂ ನನ್ನಲ್ಲಿ ಏಕೆ ತಾಯಿ, ತಮ್ಮಲ್ಲೂ ನಿರಾಶೆ ಇದೆ? ನನಗೀಗ ಬಸವಣ್ಣ, ಸಣ್ಣ ಬಸವಣ್ಣ ಕೂಡಲ ಸಂಗಮ ಉಡುಪಿಯ ನೆನಪು ನನಗೀಗ ಸಂಪೂರ್ಣ ವಿಶ್ರಾಂತಿ ಬೇಕಿದೆ. ನಾನು ಲಿಂಗ ಪೂಜೆಯನ್ನು ಮಾಡುತ್ತಾ ಲಿಂಗಯ್ಯನಿಗೆ ಮಾತನಾಡಲು ತೆಗೆದುಕೊಳ್ಳಿ. ಆ